ಮಿಸ್ಟ್ರಿ ಮುನೇಶ್ವರ ನನ್ನ ಮಗನ್ ಕಾಪಾಡು ಬಾ. ಆ ಬೆಣ್ಣೆ ಜಾರ್ಕೊಂಡು ಡೈರೆಕ್ಟ್ ಆಗಿ ಉಪಾಧ್ಯಕ್ಷ ಪಕ್ಕದಲ್ಲಿ ಬಂದು ಕೂತ್ಕೊಂಡು ರಾಗಿ ರೊಟ್ಟಿ ಮೇಲೆ ಬಿದ್ದಿದೆ. ಬೇಗ ಇವಾಗ ನೀನು ಟೈಮ್ ಆದ್ರೆ ಮನೆ ಮೆಚ್ಚಿದ ಸೊಸೆ, ಆಮೇಲೆ ಟೆಕ್ನಿಷಿಯನ್ ಮೆಚ್ಚಿದ ಸೊಸೆ, ಹೀರೋ ಸೊಸೆ ಹಾಕಕ್ಕೂ ಆಗಲ್ಲ ಅಂತ ಫ್ಲಾಶ್ ಬರ್ತಾರೆ. ಅಯ್ಯಯ್ಯೋ ಕಚ್ಬಾರ್ ಜಾಗಕ್ಕೆ ಉಳಕ. ನೀವು ಕಪ್ಪಗಿದ್ದೀರಾ ಅಂತ ನಾನು ಎಲ್ಲಿ ಕಪ್ಪಿದ್ದೀನಿ? ಬ್ರೌನಿ ನಾನು. ಆ ಮೂಡ್ ತಗೊಳ್ಳಿ. ಮೂಡಲ್ಲಿ ಇದೀನಿ ನಾನು. ಫಸ್ಟ್ ನೈಟ್ ಅಲ್ಲಿ ಹಾಲ್ ತಗೊಂಡ್ ಬಂದಾಗ ಜುಮ್ 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 ಐಸ್ ಕ್ರೀಮ್ ಕೊಡ್ಸ್ಯಾ? ಐಸ್ ಕ್ರೀಮ್ ಕೊಡ್ತಾನೆ. ಬರ್ತಾ ಇದೆ ಉಪಾಧ್ಯಕ್ಷ. ಹಿಂಗೆ ಜನಗಳು ಇಟ್ಟಿರಪ್ಪ ಈ ಸಿನಿಮೆ ಮೇಲೆ ಲಕ್ಷ್ಯ. ನಮಸ್ಕಾರ ಸರ್, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಈ ನಮಸ್ಕಾರ ಸರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇವತ್ತು ನಮ್ಮ ಇಂಟರ್ವ್ಯೂ ಅಲ್ಲಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿ. ಉಪಾಧ್ಯಕ್ಷ ಸಿನಿಮಾದ ಮೂಲಕ ಮಿಂಚೋದಕ್ಕೆ ರೆಡಿ ಆಗಿರುವಂತ, ಹಾಗೇನೆ ಸಾಮಾಜಿಕ ತಾಣಗಳಲ್ಲಿ ಹಲವಾರು ಬಾರಿ ಕರ್ನಾಟಕದಾದ್ಯಂತ ನನ್ನ ಜೋಡಿಯಾಗಿ ಮೆರೆದಿರುವಂತ ಕರ್ನಾಟಕದ ಸಿಹಿಯಾದ ಸಪೋಟ ಚಿಕ್ಕಣ್ಣ ಆಲಿಯಾಸ್ ಚಿಕ್ಕು. ವೆಲ್ಕಮ್ ಚಿಕ್ಕು. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. 3.3 ಮಿಲಿಯನ್ ದಾಖಲೆ ಅಲ್ವಾ? ಯಾವ್ದ್ರದ್ದು ಹೇಳಿ? ಅನುಶ್ರೀ ಯೂಟ್ಯೂಬ್ ಚಾನಲ್ದು ಇದ್ದು ಏನದು ಲಾಸ್ಟ್ ಎಪಿಸೋಡ್. ಜನ ನೋಡಿರೋದು 3.3 ಮಿಲಿಯನ್ ವ್ಯೂಸ್. ಬರೀ ಕೂತ್ಕೊಂಡು ಮಾತಾಡಿದ್ದಕ್ಕೆ ಹಂಗೆ ಅಂದ್ರೆ ಅಯ್ಯಯ್ಯ ನಾನು ಹಂಗಲ್ಲ ಮಾಡಿದ್ದು. ಲವ್ ಕನೆಕ್ಷನ್ ಆದ್ರೆ ಇನ್ಯಾವ ಲೆವೆಲ್ ನೋಡಲ್ಲ. ವೆಲ್ಕಮ್ ಚಿಕ್ಕಣ್ಣ, ವೆಲ್ಕಮ್. ಈ ಸಿಹಿಯಾದ ಸಪೋರ್ಟಾಗೆ ಜೋಡಿಯಾಗಿರುವಂತ ಈ ಬೆಣ್ಣೆ ಇರುತ್ತೆ ನೋಡಿದಾರೆ, ಬೆಣ್ಣೆ ಜೋಳದ ರೊಟ್ಟಿ ಮೇಲೆ ಹಾಕ್ತಿವಲ್ಲ, ಆ ಬೆಣ್ಣೆ ಜಾರ್ಕೊಂಡು ಡೈರೆಕ್ಟ್ ಆಗಿ ಉಪಾಧ್ಯಕ್ಷ ಪಕ್ಕದಲ್ಲಿ ಬಂದು ಕೂತ್ಕೊಂಡು ರಾಗಿ ರೊಟ್ಟಿ ಮೇಲೆ ಬಿದ್ದಿದೆ. ವಾವ್, ದಟ್ಸ್ ಅ ನೈಸ್ ಲೈನ್. ಈ ಬೆಣ್ಣೆ ಇರುತ್ತೆ ನೋಡಿ, ಬೆಣ್ಣೆ ಆ ಜಾರ್ಕೊಂಡು ಹಂಗೆ ರಾಗಿ ರೊಟ್ಟಿ ಮೇಲೆ ಬಿದ್ದು ಪಕ್ಕಕ್ಕೆ ಬಂದು ಸರದು ಕೂತ್ಕೊಂಡ್ಬಿಟ್ಟಿದ್ದೆ. ಸ್ವಾಗತಿಸಿ ಮಲೈಕಾ. ಹಾಯ್ ಮಲೈಕಾ, ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ನಿಜವಾಗ್ಲೂ ಎಜೆ ಅನ್ನೋ ಒಂದು ವ್ಯಕ್ತಿತ್ವ ಯಾರ ಲೈಫಲ್ಲಿ ಬಂದ್ರು ಅವ್ರು ಹಿಟ್ ಆಗ್ತಾರಲ್ಲ. ಎಜೆ ಅಂತ ತಕ್ಷಣ ನೆನಪಾಯ್ತು, ಇವರು ಒಂಥರ ಎಜೆ ಆಗದೆ ಇರೋಂಥ ಪ್ರೊಡ್ಯೂಸರ್ ಅವರು ಸ್ಟಾರ್ ಪ್ರೊಡ್ಯೂಸರು, ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಮ್ಮ ಉಮಾಪತಿ ಸರ್ ಅವರಿದ್ದಾರೆ. ಹಲೋ ಸರ್, ವೆಲ್ಕಮ್ ಸರ್. ನೀವು ನಿಜ ಹೇಳಿ ನನಗೆ, ನೀವು ಹೀರೋ ಆಗ್ಬೇಕಂತ ಬಂದ್ರ ಅಥವಾ ಪ್ರೊಡ್ಯೂಸರೇ ಆಗ್ಬೇಕಂತ ಬಂದ್ರ? ಪ್ರೊಡ್ಯೂಸರ್ ಅಂದ್ರೆ ಅನ್ಕೊಂಡೇ ಇರ್ಲಿಲ್ಲ. ಅದೇಂಗ್ ಸರ್ ಹಿಂಗೆಲ್ಲ ಬಾಡಿ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹಂಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು? ಶಿವಣ್ಣ ಅವ್ರ ಮನೆಗೆ ಏನೋ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ ನಾವು, ಅಪ್ಪಾಜಿ ಇಬ್ರು ಕೂತಿದ್ವಿ. ಶಿವಣ್ಣವ್ರು, ನೀವೇ ಇರೋ ತರ ಇದೀರಲ್ರಿ, ಬೇರೆ ಡೇಟಲ್ಲಿ ಯಾಕೆ ಹೇಳಕ್ ಹೋಗ್ತೀರಾ ನೀವು? ಬೇಜಾರಾಯ್ತು ಅವಾಗ? ನಾನ್ ಪಿಕ್ಚರ್ ಮುಗ್ದೋಗಿತ್ತು, ಈಗ ಹೇಳಿದ್ರು ಅನ್ಕೊಂಡೆ. ಮುಂಚೆ ಹೇಳ್ಬಿಟ್ಟಿದ್ರೆ ಅಂತ ಹೇಳಿ. ಓಕೆ ಮಲೈಕಾ, ನಿಮ್ಮ ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ? ಇಲ್ಲ, ಸಡನ್ ಆಗಿ ನಮ್ಮ ಚಿಕ್ಕಣ್ಣ ನೀವು ಶಾರುಖ್ ಖಾನ್ ಅಂತ ಹೇಳಿದ್ರಲ್ಲ, ಹೌ ಡೇರ್ ಯಾಕೆ ಚಿಕ್ಕಣ್ಣ ನನಗೆ ಶಾರುಖ್ ಖಾನ್ ಅಂತ ಹೇಳ್ಬೇಕು? ಚಿಕ್ಕಣ್ಣ ಅಂತ ಹೇಳ್ಬೋದಿತ್ತಲ್ಲ, ಬೇರೆ ಏನಾದ್ರು ಹೇಳ್ಬೋದಿತ್ತಲ್ಲ? ಅದು ಚಿಕ್ಕಣ್ಣವ್ರ ಆಸೆ, ಅದಕ್ಕೆ ಚಿಕ್ಕಣ್ಣವ್ರ ಶಾರುಖ್ ಖಾನ್. ನನ್ನ ಆಸೆ ನನ್ನ ಆಸೆ ಅಲ್ಲ, ಅದು ಈ ಅಮ್ಮನ ಆಸೆ. ಸೊ ಅದು ಆಮೇಲೆ ಗೊತ್ತಾಗುತ್ತೆ ಆ ಪಿಕ್ಚರ್ ಅಲ್ಲಿ. ಇವಾಗ ಎಲ್ಲರೂ ಶಾರುಖ್ ಖಾನ್ ಅಂದ್ರೆ ನಾವೀಗ ಫುಲ್ ಟೀಸರ್ಲೆಲ್ಲ ಬಿಲ್ಡಪ್ ಶಾರ್ಟ್ಗಳೇ ಹಾಕ್ಬಿಟ್ಟಿದೀವಿ. ಶಾರುಖ್ ಖಾನ್ಗಿನ್ ಚೆನ್ನಾಗಿ ಕಾಣಿಸೋ ತರ ಶಾರ್ಟ್ಸ್ ಹಾಕಿದೀವಿ. ಶಾರುಖ್ ಖಾನ್ ತೋರಿಸಿದ್ರ ಟ್ರೈಲರು? ತೋರಿಸ್ತೀವಿ. ಏನಂದ್ರು? ये बहुत अच्छा है. कैसा है लड़का? बोला कुछ आपके बारे में? लड़का नहीं है, मुदका. नहीं, आपके बारे में. ननग ಡೈರೆಕ್ಟ್ ಮನ್ನತ್ಗೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬಂದ್ರಿ. ಮನ್ನತ್ ಅಂದ್ರೆ ಏನು ಅಂತ ಕೇಳ್ತಾರೆ ಈಗ ಅವರು. ಗೊತ್ತಿತ್ತು ಅವ್ರ ಮನೆ ಹೆಸರು. ಅವ್ರ ಮನೆ ಗುರು. ನಾವು ಕನ್ನಡಿಗರು, ಕನ್ನಡ ಬಿಟ್ಟು ಬೇರೆ ಭಾಷೆ ನಮ್ಗೆ ಬೇಕಾಗೋ ಇಲ್ಲ. ನಮ್ ಪಿಕ್ಚರ್ ನೋಡ್ಬೇಕಾಗಿರೋರು ಕನ್ನಡದವ್ರು. ಮಾತಾಡ್ತಿಲ್ಲ. ಮನ್ನತ್ ಅನ್ನೋದು ಯಾವ ಭಾಷೆ? ಮನ್ನತ್ ಅನ್ನೋದು ಹರಕೆ ಅಂತ ಹೇಳಿ. ಭಾಷೆ ಯಾವ್ದು? ಹಿಂದಿ. ನಾನು ಅದನ್ನೇ ಮಾತಾಡ್ತಿರೋದು, ಭಾಷೆ ಬಗ್ಗೆನೆ. ಹಿಂದಿ ಉಣ್ಕೊ ನಹಿ ಆತಾ. मेरे को हिंदी बहुत अच्छा आता है, आती है यार. खाना खाती तुम्हें? बिरयानी खाया? अभी खाया सो. ಬಿರಿಯಾನಿ ಕಾಯ. ಅದು ಮನೆ ಅಲ್ಲ, ಅದೊಂದು ಪ್ಲೇ ಗ್ರೌಂಡ್, ಅದೊಂದು ಜಿಲ್ಲೆ. ಮನೆ ಅಂತ ಹೇಳಂಗಿಲ್ಲ, ಅಷ್ಟು ದೊಡ್ಡದಿದೆ ಅದ್ ಮನೆ. ಅದ್ರ ಹೆಸರು ಮನ್ನತ್ ಅಂತ. ಮಲ್ಕಳದ 2 ಅಡಿ 3 ಅಡಿ ಗುರು, ಎಷ್ಟು ದೊಡ್ಡದಿದ್ರಿ ಕಡೆಗೆ ಹೋಗೋದು ಅದಕ್ಕೆ ಅಲ್ವಾ? ನಿಮ್ಗೆ ನಿಮ್ ಮನೆ ಹೆಂಗಿರ್ಬೇಕು ಹೇಳಿದ್ರು ಅಂಬರೀಷ್ ಅಣ್ಣ. ಈಗ ರಾಜರು ಅರಮನೆಯಲ್ಲಿ ಮಲ್ಕೊಂತಾರೆ, ಭಿಕ್ಷುಕ ಬೀದಿಲಿ ಮಲ್ಕೊಂತಾನೆ, ಬಟ್ ರಿಸಲ್ಟ್ ಏನು? ನಿದ್ದೆ ಅಷ್ಟೇ.
ಸೊ ಫೈನಲ್ ಯಾರು ಎಲ್ಲಿ ಮಾಡ್ಕೊಂಡ್ರೆ ನಿದ್ದೆ ಅಷ್ಟೇ. ಎಷ್ಟೋ ಸಲ ಪ್ಯಾಲೇಸ್ ಅಲ್ಲಿ ಮಲ್ಗೋರಿಗೆ ನಿದ್ದೆನೇ ಬರಲ್ಲ, ಹೌದು, 100%. ಸಂತೆಯಲ್ಲಿ ಮಲಗ್ದವನಿಗೆ ಏನ್ ಚಿಂತೆ ಇಲ್ದಂಗೆ ನೋಡಿ ಉಪಾಧ್ಯಕ್ಷದಲ್ಲಿ ನೀವು ನೋಡ್ತೀರಾ, ಆ ಆಲದ ಮರದ ಕೆಳಗಡೆ ಕಾಲ್ ಹಾಕೊಂಡು ಆರಾಮಾಗಿ ಕಾಲಲ್ಲಿ ನಮಸ್ಕಾರ ಸರ್ ಅಂತ ಹೇಳ್ಕೊಂಡು ಎಷ್ಟು ಆರಾಮಾಗಿ ಮಲ್ಕೊಂಡಿರ್ತಾರೆ. ಅಲ್ಲೇ ಇದೆಯಲ್ಲ ಚಿಂತೆ ಇಲ್ಲದ ತುಂಡೈಕಳ್ ಸಂಘ ಅಂತ ಹೇಳಿ. ವೆರಿ ಗುಡ್ ಸರ್. ನೀವು ದೊಡ್ಡ ಪ್ರೊಡ್ಯೂಸರ್ ಸರ್, ಏನು ಕಡಿಮೆ ಖರ್ಚು ಮಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡಿರಲ್ಲ, ನೀವು ಮಾಡಿರೋ ಸಿನಿಮಾಗಳೆಲ್ಲ ಹೈ ಬಜೆಟಲ್ಲಿ ಮಾಡಿರ್ತೀರ. ಒಂದು ಚಡ್ಡಿ ಕೊಡ್ಸಕ್ಕಾಗಿಲ್ವಾ ಸರ್ ಈ ಸಿನಿಮಾದಲ್ಲಿ ಉಪಾಧ್ಯಕ್ಷನಿಗೆ? ಇದು ನಮ್ಗಲ್ಲ, ನಮ್ಮ ಅಪ್ಪನಿಗೆ ಕೊಡಿಸಿದ್ವಿ, ಇವ್ರು ಹಾಕೊಡ್ದೆ ಡೈರೆಕ್ಟರ್ ಕೊಟ್ರು ನೀವು ಹಾಕೊಳ್ಳಿ ಅಂತ. ಯಾಕಂದ್ರೆ ನಿಮ್ಮ ಅದೇನಕ್ಕೆ ಆ ವಂಶದಲ್ಲೇ ಆ ಚಡ್ಡಿ ಹಾಕೊಳ್ತಾ ಇರೋಂಥ ಒಂದು ಆಸೆ ಏನದು? ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇದೆ. ನಮ್ಮ ಅಮ್ಮವ್ರು ಯಾಕೆ ಚಡ್ಡಿ ಹಾಕಲ್ಲ ಅನ್ನೋದಕ್ಕೊಂದು ಫ್ಲಾಶ್ ಬ್ಯಾಕ್. ಏನ್ ಫ್ಲಾಶ್ ಬ್ಯಾಕ್? ಚಿಕ್ಕದಾಗಿ ಹೇಳಿತಾ? ನೀವು ಹಾಕಕ್ಕೂ ಆಗಲ್ಲ ಅಂತ ಫ್ಲಾಶ್ ಬ್ಯಾಕ್ ಅದು. ಅಯ್ಯಯ್ಯೋ, ಕಚ್ಬಾರ್ ಜಾಗಕ್ಕೆ ಹುಳ ಆ ಥರ ಫ್ಲಾಶ್ ಬ್ಯಾಕ್ ಹೇಳ ಈಗ ಡೀಟೇಲ್ ಆಗಿ ಬೇಡವಾ? ಓಕೆ. ಬಟ್ ಅಭ್ಯಾಸ ಇದೆ ನಮಗಲ್ಲ, ನಮ್ದು ವಂಶಸ್ಥರಿಗೆ ಅವ್ರೆ ನಮ್ದು ತಾತ ಮುತ್ತಾತರ್ಗೆ ಕಚ್ಬಿಟ್ಟು ಅವ್ರಿಗೆ ಏನೋ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ರಿಯಲ್ ಲೈಫ್ ಅಲ್ಲಿ ಅಲ್ಲ ತಾನೆ? ಇಲ್ಲ ಇಲ್ಲ, ಅವಾಗ ಶಪಥ ಮಾಡ್ತಾರೆ ಇವ್ರು ವಂಶ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಬೇಕಾದ್ರೆ ಚಡ್ಡಿ ಬೇಕಾದ್ರೂ ಬಿಡ್ತೀವಿ, ನಮ್ ಶಪಥ ಬಿಡಲ್ಲ ಅಂತೇಳಿ ಇವರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಮ್ ಆಕ್ಟರ್ ಕಮ್ ಮ್ಯಾನೇಜರ್ ಕಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೆನ್ಸರ್ ಆಫೀಸರ್ ಸದ್ಯಕ್ಕೆ ಇವ್ರ ಇವಾಗ ಇನ್ನೊಂದಿಲ್ಲ ಸದ್ಯಕ್ಕೆ. ಸರ್, ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡಿದ್ದಕ್ಕೆ ನೀವು ಪೇಮೆಂಟ್ ಕೊಟ್ರಾ, ಬರೀ ಹೀರೋಗೆ ಆಕ್ಟ್ ಮಾಡಿದಕ್ಕೆ ಮಾತ್ರ ಪೇಮೆಂಟ್ ಕೊಟ್ರಾ? ಎಷ್ಟರ ಮಟ್ಟಕ್ಕೆ ಉದಾರ ಮನಸ್ಸು ಅಂದ್ರೆ ಪೇಮೆಂಟ್ ಬೇಡ, ಸಿನಿಮಾ ಗೆದ್ಮೇಲೆ ತಗೋತೀನಿ ಶೇರು ಅಂತಂದ್ರೆ. ಸಾರ್ ಉದಾರ ಮನ್ಸಲ್ಲ ಸಾರ್, ಇಂಟೆಲಿಜೆನ್ಸ್ ಸಾರ್, ಇಂಟೆಲಿಜೆನ್ಸ್ ಜಾಸ್ತಿ ಲಾಭ. ಪೇಮೆಂಟ್ ಅಂದ್ರೆ ಇಷ್ಟು ಬಂದು ಹೋಗ್ಬಿಡುತ್ತೆ, ಶೇರ್ ಕೇಳಿದ್ರೆ ಸಿಕ್ಕಾಪಟ್ಟೆ ಬರುತ್ತೆ ಅಂತ ಹೇಳಿ. ಹೆಂಗೆ ಈ ಪ್ಲಾನಿಂಗ್ ಎಲ್ಲ ಮಾಡ್ತೀರಾ ಚಿಕ್ಕು ನೀವು? ಅಷ್ಟೊಂದು ನಂಬಿಕೆ ಇದೆಯಲ್ಲ ನಮ್ಮ ಕತೆ ಮೇಲೆ. ಸೊ ಯಾಕೆಂದ್ರೆ ಆ ಟೈಟ್ಲೇ ತುಂಬಾ ದೊಡ್ಡ ಪ್ಲಸ್ ಉಪಾಧ್ಯಕ್ಷ. ಅದಾದ್ಮೇಲೆ ಅಧ್ಯಕ್ಷ ಕಂಟಿನ್ಯೂಯೇಷನ್, ಇದು ಕತೆ ಅನ್ನೋದು ಇನ್ನೂ ದೊಡ್ಡ ಪ್ಲಸ್. ಸೊ ಆಲ್ರೆಡಿ ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟರ್ನ ಜನ ಇಷ್ಟಪಟ್ಟಿರೋದ್ರಿಂದ, ಅಧ್ಯಕ್ಷ ಕಂಟಿನ್ಯೂಯೇಷನ್ ಸ್ಟೋರಿ ಆಗಿರೋದ್ರಿಂದ 100% ಇದೊಂದು ಲೆವೆಲ್ಗೆ ಸಖತ್ತಾಗಿ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಮೇಲೆ ಹೊಡೆದ್ರೆ ಬೆಟ್ಟನ ಹೊಡೆಯೋ ಬಿಡುಗರು ಅಂತ. ಸೂಪರ್ ಸೂಪರ್. ಸೊ ಈ ಶಾರುಖ್ ಖಾನ್ಗೆ ಈ ಗೌರಿ ಖಾನ್ ಹೆಂಗ್ ಸಿಕ್ಕಿದ್ರು? ನಮ್ಮೂರ್ಲೇ ಇರ್ತಾರೆ. ಆಕ್ಚುಲಿ ನಮ್ಮೂರ್ಲಿ ಇಷ್ಟು ಬೆಳಗಿರೋರು ಇಲ್ಲ, ಎಲ್ಲುಟ್ಟಿದ್ರು ಇವ್ರು ಅಂತ ಈಗ ಕ್ವಶನ್ ಮಾರ್ಕು. ಕರೆಕ್ಟ್ ಅಲ್ಲ, ನಾವು ಈ ಕಥೆ ಯೋಚನೆ ಮಾಡ್ಬೇಕಾದ್ರೆ. ಟ್ರೈಲರ್ ಎಲ್ಲ ನೋಡಿದಾಗ ನಿಮ್ಮ ಅಮ್ಮ ಹೇಳಿಲ್ವಾ ಎಲ್ಲಿ ನಮ್ಮೂರ್ ಕಡೆ ಇಷ್ಟು ಬೆಳಗ್ಗೆ ಹುಡುಗಿ ಎಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಕೇಳಿಲ್ಲ? ಇವ್ರಿಗಿನ್ ಚೆನ್ನಾಗಿ ನನ್ನೇ ತೋರ್ಸೋರಲ್ಲ, DI ನಾನೇ ಬೆಳ್ಳ ಕಾಣೋದು. ನಾನು ಹೇಳ್ಬಿಟ್ಟಿದ್ದೆ ಕ್ಯಾಮ್ರಾಮನ್ಗೆ, ಅವ್ರ ಕ್ಯಾಮ್ರಾ ಯಾವ್ದು ಸಾರ್ ಕರ್ಮ ನಂಗೆ, ಯಾವ ಡೆಡ್ಲಿ ಕಾಂಬಿನೇಷನ್ ಇದು ಅಂತ. ಆಮೇಲೆ ನಾನು ಹೌದಾ ಆ ಕಡೆ ಕೋರ್ಸ್ಬೇಕು, ನಿಮ್ಗೂ ತೊಂದರೆ ಆಗ್ತಿದ್ಯಾ ಸರ್? ಅದ್ರಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಇರೋದು ಬೆಳ್ಳಗಲ್ದ, ಬೆಳ್ಳಿಗ್ ಬೇರೆ ಹಾಕೊಂಡು ಅದು ಇನ್ನೂ ರಿಫ್ಲೆಕ್ಟ್ ನೋಡಿ. ಅದಕ್ಕೆ ಬೇರೆ ನಾಯಕ ನಟಿಯರ್ನು ಚೂಸ್ ಮಾಡ್ಬೇಕಂತ ಚೇಂಜ್ ಮಾಡ್ಕೊಂಡ್ಬಿಡೋಣ. ಅಪ್ಪಾಜಿ ಒಪ್ಪದ್ರಿ ರೀಶೂಟೇ ಮಾಡೋಣ. ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟಿದ್ದೆ, ಅದೆಲ್ಲ ಗೊತ್ತಿಲ್ಲ ಸರ್, ಹೀರೋಯಿನ್ ಇಂತ ಬೆಳ್ಳ ಕಾಣ್ಬೇಕು ನಾನು ಅಂತ. ನೀವು ನೋಡ್ರಿ ಟೀಸರ್ಲೆಲ್ಲ ನಾನು ಸಖತ್ತಾಗೆ ಕಾಣಿಸ್ತೀನಿ. ನೀವು ಕಪ್ಪಗಿದ್ದೀರಾ ಅಂತ ಏನಾದ್ರು ನಿಮಗೆ? ನಾನು ಎಲ್ಲಿ ಕಪ್ಪಿದ್ದೀನಿ? ಬ್ರೌನಿ ನಾನು. ಬ್ಲಾಕಿ ಏನ್ ನೀವು? ಬ್ರೌನಿ ಏನು ಹೆಸರು ಯಾರಿಗೂ ಹೇಳಂಗಿಲ್ಲ. ಚಿಕ್ಕು ಯಾವ ಕಲರ್ ಇರುತ್ತೆ? ಬ್ರೌನು ಇರುತ್ತೆ. ಅದಕ್ಕೆ ಕರೆಕ್ಟ್ ಚಿಕ್ಕನು ಚಿಕ್ಕು ಅದಕ್ಕೆ ನೀವು ಮೊನ್ನೆ ಹೇಳ್ತಿರಲ್ಲ ಅಪ್ಪಂಗ್ ಕೇಳಿಲ್ಲ ಯಾಕೆ ಹೆಸರಿಟ್ರಿ ಅಂತ ಹೇಳಿ. ಕೇಳ್ಬೇಡಿ, ಇದೇ ಆನ್ಸರ್ ಗೊತ್ತಾಗೋಯ್ತು. ಹೌದು, ಚಿಕ್ಕದ್ರಲ್ಲಿ ಸಕ್ಕದಾಗಿದ್ದೀನಿ ಗುರು ನಾನು. ಬೆಳ್ಬೆಳಗ್ಗೆ ಬಿಸಿಲು ಬಿಟ್ಬಿಟ್ಟು ಹಿಂಗ್ ಆಗ್ಬಿಟ್ರ ನಮ್ಮ ಮನೇಲಿ. ಎಲ್ಲ ಜನ ನೋಡಿ ದೃಷ್ಟಿ ಹಾಕಿ ಹಂಗಾಗಿ ಬಿಸಿಲಲ್ಲಿ ಬಿಟ್ಬಿಟ್ರ ಅಂತ. ಸಿಕ್ಕಾಪಟ್ಟೆ ದೃಷ್ಟಿಯಾಗಿ ನಮ್ಮಮ್ಮ ದೃಷ್ಟಿ ಬಿಟ್ಟು ಒಂದಿಡೋದ್ರ ಬದಲು ಮಕ್ಕಳು ತುಂಬ ಯಾವತ್ತಿಗೂ ದೃಷ್ಟಿ ಆಗ್ಬಾರ್ದು. ಹೆಂಗ್ ಶೂಟಿಂಗ್ ಮಾಡಿದ್ರಿ? ಮಾತಾಡ್ತಿರ್ಲಿಲ್ಲ. ಮಾತಾಡೋದ ಮೇಡಮ್ ಅವ್ರು ನೋಡ್ಬೇಕಿತ್ತು. ಯಾಕೆ ಗುಡ್ ಮಾರ್ನಿಂಗ್ ಅನ್ರಿ? ಗುಡ್ ಮಾರ್ನಿಂಗ್ ಹೀರೋಯಿನ್ ಅಲ್ವಾಗ್ರ ನಮ್ಮ ಪಿಕ್ಚರ್ ಹೀರೋಯಿನ್. ಯಾಕೆ ನನ್ನ ಲವ್ ಮಾಡ್ತಿದ್ಯಾ ನೀನು? ನೋಡೋಕ್ಕೆ ಶಾರುಖ್ ಖಾನ್ ಥರ ಇದೆಯಾ? ಅದಕ್ಕೆ ಅಂಜು ಅಂದ್ರೆ ಹಿಂಗೆ ಬಂದು ಎಲ್ಲ ಅದು ಮಾಡ್ಕೊಂಡು ಕಟ್ಟದ್ರ ಅಂತ ಗುರು 100 ಕೇಳೋ ಗುರು ಅಟ್ಲೀಸ್ಟು. ಅದು ಇಲ್ವಾ?
ಮೇಡಮ್ ಅವರು ಎಕ್ಸ್ಚೇಂಜ್ ನೀವು ಹೋಗಿ ಅವ್ರನ್ನ ಕರ್ಸಿ ಇವಾಗ ಸಾಕು. ಓ ಮೈ ಗಾಡ್, ನನ್ನೆಲ್ ಕಳ್ಸೋರು, ನಾನೇ ಹೀರೋ. ಕಳ್ಸೋರಿದ್ರಿ ನೀವು. ಬೇಕಾದ್ರೆ ಹೀರೋಯಿನ್ ಕಳ್ಸ್ಬೋದು. ಯಾಕೆ ನೀವ್ ಹಂಗ್ ಮಾಡ್ತಿದ್ರಿ ಬಲೈಕ ಪಾಪ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೊರತಾಗಿ ಒಂದ್ 3-4 ದಿನಕ್ಕೆ ಶೂಟಿಂಗ್ ಹೋಗಿದ್ವಿ. ನನಗೆ ಸಿಕ್ಕಾಪಟ್ಟೆ ಹೊಸ ಎನ್ವಿರಾನ್ಮೆಂಟ್. ಸೀರಿಯಲ್ ಮಾಡಿದ್ ಬೇರೆ, ಸಿನಿಮಾ ಫುಲ್ ಎನ್ವಿರಾನ್ಮೆಂಟ್ ಫುಲ್ ಹೊಸದು. ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಶಾರ್ಟ್ ಮುಗಿಸ್ಕೊಳ್ಳೋದು, ಒಂದ್ ಕಡೆ ಬಂದ್ ಕೂರೋದು, ಶಾರ್ಟ್ ಮುಗಿಸ್ಕೊಳ್ಳೋದು. ಆಮೇಲೆ ಫಸ್ಟ್ ನಾನು ನೀಟಾಗಿ ಸ್ಕ್ರಿಪ್ಟ್ ಎಲ್ಲ ಓದಿಲ್ಲ, ಅದನ್ನ ಓದೋದು ತುಂಬಾ, ಅದನ್ನ ಹೋಮ್ ವರ್ಕ್ ಮಾಡಿದ್ರು. ಇವ್ರನ್ನ ಮಾತಾಡ್ಸೇ ಇಲ್ಲ, ಇವ್ರಿಗೆ ಇದನ್ನೇ ಇಲ್ಲ. ಅದೇ ಒಂದ್ ದೊಡ್ಡ ವಿಷಯ ಇವ್ರಿಗೆ. ನಾನು ಅಂತೇನೋ ಮಾಡ್ತಾ ಇರ್ಲಿಲ್ಲ. ಸೆಕೆಂಡ್ಸ್ ಕೇಳಿದ್ರೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಯಾವಾಗ ಮಾತಾಡಿದ್ದು? ಪಿಕ್ಚರ್ ಎಲ್ಲ ಮುಗ್ದೋಗಿ ಕುಂಬಳಕಾಯಿ ಇನ್ನೊಂದ್ ಸಾಂಗ್ ಇತ್ತು. ಎಲ್ಲಿ ಕುಂಬಳಕಾಯಿ ಹೊಡೆದಿದ್ವಿ ಅವಾಗ. ಇನ್ನೊಂದ್ ಸಾಂಗ್ ಇತ್ತು ಆಯ್ತಾ, ಸೆಟ್ ಸಾಂಗು. ಇವ್ರ ಅಮ್ಮ ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಬರ್ತಾ ಇದ್ವಿ. ಅವಾಗ ಫುಲ್ ಏನು ಆರಾಮಾಗಿ ಮಾತಾಡ್ಕೊಂಡು ಕಿಲ ಅಂತ ನಕ್ಕೊಂಡು, ನಾನು ಏನಿದು ಇದನ್ನ ಮುಂಚೆನೇ ಮಾತಾಡಿದ್ರೆ ಇನ್ನೂ ನಂಗೂ ಖುಷಿ ಆಗ್ತಿತ್ತಲ್ಲ ಗುರು. ನೀವು ನಾಟಿಯಾಗಿ ಮಾತಾಡ್ತೀರಾ, ನಾಟಿ ಅಲ್ಲ ನಾಟಿಯಾಗಿ ಒಂಥರ ರಾಗ್ ಮಾತಾಡ್ತಿರಲ್ಲ ಹೆಣ್ಮಕ್ಳಿಗೆ ಮೋಸ್ಟ್ಲಿ. ಇವ್ರ ಅಮ್ಮ ಅದೇ ಅಂದ್ರು, ಇವ್ರ ಅಮ್ಮ ಅಂದ್ರು ಫಸ್ಟ್ ಡೇ ಬಂದ್ರಲ್ಲ ಮೈಸೂರ್ಗೆ, ಒಂದು ಹೀರೋಯಿನ್ ನಾವು ಹಿಂಗೆ ಬೆಡ್ ಮೇಲೆ ಮಲ್ಕೊಂಡು ಮಾತಾಡ್ತಾರ ಸೀನ್ ಆಯ್ತಾ, ಅದು ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಅಲ್ಲಿ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟರ್ಗೆ ಏನೋ ತಲೆಗೆ ಬಂತು, ಚೆನ್ನಾಗಿರುತ್ತೆ ಕ್ಯೂಟ್ ಆಗಿರುತ್ತೆ ಅಂತ. ಅಂದ ತಕ್ಷಣ ಇವರು ಮೊದ್ಲೇ ನಮ್ದು ಎಲ್ಲಾರು ನೋಡಿದ್ರ ಹಿಂಗ್ ಮಲ್ಕೊಳ್ಳೋ ಸೀನು, ಏನು ಏನು ಅಂತ ಹಿಂಗ್ ಕ್ಯಾಮ್ರಾ ಹಿಂದೆ ಮುಂದೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ನಿಂತ್ಬಿಟ್ಟಾರೆ. ನಾನು ಮಲ್ಕೊಂಡು ನಾನು ಹಿಂಗ್ ನೋಡ್ತೀನಿ, ಏನ್ ಸರ್ ಅಲ್ಲ ಇದೇನು ಹೇಳಿರ್ಲಿಲ್ಲ. ಅಯ್ಯಪ್ಪ ಅವ ಅಮ್ಮ ಅಲ್ಲಿ ಮಲ್ಗೈತೆ, ನಮ್ಗೆ ಮಧ್ಯದಲ್ಲಿ 2 ಅಡಿ ಗ್ಯಾಪ್ ಐತೆ, ಅದಕ್ಕೆ ಗಾಬರಿ ಬಿದ್ದೋಗ್ಬಿಟ್ರು. ನಿಜ ಹೇಳಿ, ನೀವೇ ತಾನೇ ಆ ಸೀನ್ ಹೇಳಿದ್ದು? ಇದು ಕ್ವಶನ್ ಅಂದ್ರೆ ಹಿಂಗ್ ಮಲ್ಕೊಂಡ್ ಮಾತಾಡೋಣ ಅಂತ ಹೇಳಿ. ನಾನೇನಿದ್ರೆ ಏನು ಹಿಂಗ್ ದೂರ ಯಾಕೆ ಮಲ್ಕತ್ತ ತಪ್ಕ ಮಾಡ್ತಿದ್ದೆ ನಾನು. ನೀವ್ ಹೇಳಿ ಡೈರೆಕ್ಟರ್ ಬೇಡ ಅಂತ ಏನಾದ್ರು ಹೇಳಿರ್ಬೋದಾ? ಹಂಗೆಲ್ಲ ಸೀನೇ ಇಲ್ಲ, ಮುಂಚೆನೆ ಬರ್ಸ್ಬಿಡ್ತಿದ್ದೆ. ಅಷ್ಟೆಲ್ಲ ಆಸೆ ಇದ್ರೆ ನನಗೆ, ಅದ್ಯಾಕೆ ಅಲ್ಲೋಗಿ ಇಂಪ್ರೂವ್ ಮಾಡ್ಬೇಕಿತ್ತು. ಅಲ್ಲ ಬಟ್ ಏನೇ ಆದ್ರೂ ನಾವು ಚೇಂಜೇ ಮಾಡ್ಬಿಡ್ತಿದ್ವೇನೋ. ಹೆಂಗೆ ನಿಮ್ಗೆ ಕೆಮಿಸ್ಟ್ರಿ ವರ್ಕೌಟ್ ಆಗದೆ ಹೆಂಗ್ ಮಾಡೋದು? ಫಸ್ಟ್ ಪಿಕ್ಚರ್ ಬೇರೆ, ನನಗೆ ಚೆನ್ನಾಗಿ ಆಗ್ಬೇಕು, ಭಯ. ಬಟ್ ನಮ್ಗೇನು ಅನಿಸ್ತು, ಸ್ಕ್ರೀನಲ್ಲಿ ಬಂದಾಗ ನಾವೇನು ಕೂತ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಮಾಡ್ಬೇಕಾರೆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಹಿಂಗಿರ್ಬೇಕು, ಹಿಂಗೆ ಬರಬೇಕು ಅಂತ ಏನು ಪ್ಲಾನ್ ಮಾಡಿದ್ವಿ, ಹಿಂಗೆ ಆ್ಯಕ್ಟ್ ಮಾಡ್ಬೇಕಂತ, ಅದಕ್ಕಿಂತ ಚಂದ ಮಾಡಿದ್ರು. ಸೊ ಹಂಗಾಗಿ ಇದೆಲ್ಲ ಮ್ಯಾಟ್ರ್ ಇಲ್ಲ ಬಿಡುಗರು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು. ಇಲ್ಲ, ಒಂದು ಕೆಲಸ ಮಾಡೋಣ, ಅದನ್ನ ಪ್ರೂವ್ ಮಾಡೋಣ. ಈಗ ಅವ್ರ ಅಪ್ಪ ಅಮ್ಮ ಇಲ್ಲ, ಇಲ್ಲಿ ಕ್ಯಾಮ್ರಾ ಇದೆ. ಆ ರೊಮ್ಯಾಂಟಿಕ್ ಸೀನಲ್ಲಿ ಏನ್ ಮಾತಾಡಿದ್ರಿ ಅದನ್ನ ಮಾತಾಡಿ. ಅಪ್ಪಾಜಿ ಕ್ಯಾಮ್ರಾ ಮುಂದೆ ಇದೆಯಾ? ಸೀರಿಯಸ್ ಆಗಿ ನಾನು ನನಗೆ ನೀನು ನಿನಗೆ ನಾನು ಸಾಂಗ್ ಪ್ಲೇ ಮಾಡ್ತೀನಿ. ಆ ಮೂಡ್ ತಗೊಳ್ಳಿ. ಮೂಡಲ್ಲಿ ಇದೀನಿ ನಾನು. ರೆಡಿ. ಹೀರೋ, ನನ್ನ ಫೇವ್ರೆಟ್ ಜಾಗ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ತಿದ್ಯಾ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಲ್ಲಿ ಎಷ್ಟು ತಣ್ಣಗಿರೋದು ಗೊತ್ತಾ? ಗೊತ್ತು ನನಗೆ. ಆ ಫುಲ್ ಚಳಿ ಇರುವಾಗ ನಾನು ನೀನು ಆ ಸ್ನೋಫಾಲ್ ಮಧ್ಯೆ ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನೋದೇ ಸಖತ್ತಾಗಿರುತ್ತೆ ಗೊತ್ತಾ? ಅದೇನಿಲ್ಲ, ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬೋದು, ಸ್ವಿಟ್ಜರ್ಲ್ಯಾಂಡ್ಗೆ ಯಾಕೆ ಹೋಗ್ಬೇಕು? ಅದು ಸ್ನೋಫಾಲ್ ಇರಲ್ವಲ್ಲ, ಅಲ್ಲೋಗೋದು ಐಸ್ ಕ್ರೀಮ್ ತಿನ್ನಕ್ಕೆ. ಬಡ್ಜೆಟ್ ಪ್ರಾಬ್ಲಮ್, ಕರ್ಕೊಂಡು ಹೋಗೋ. ಐಸ್ ಕ್ರೀಮ್ ತಿನ್ನಕ್ಕಲ್ಲ, ಐಸ್ ಪೈಸ್ ಆಡೋಕೆ ಹೋಗೋದು ಅಲ್ಲಿಗೆ. ಇಲ್ಲ, ನಾನು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ಬೇಕು. ನಾನು ಹೇಳ್ತಿದ್ದೀನಿ, ಅವ್ರ ತಪ್ಪಲ್ಲ, ಇವ್ರದೇ ತಪ್ಪು. ಅವ್ರು ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಸೀನ್ ಮಾಡ್ತಾ ಇದ್ದಾರೆ ಸರ್. ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಡು ನಿಂತ್ಕೊತಾರ ಯಾರಾದ್ರೂ? ಹುಡುಗಿ ಒಳ್ಳೆ ಕಥೆ ಆಯ್ತಲ್ಲ. ನೀವು ಸಖತ್ತಾಗಿ ಸಿನಿಮಾಗಳನ್ನ ಮಾಡ್ತಿದ್ರಿ. ಸರಿ, ಸುಮಾರು ಒಂದು 200 ಸಿನಿಮಾಗಳು ಆಕ್ಟ್ ಮಾಡಿರ್ತೀರಾ ಇಲ್ಲಿವರೆಗೂ? 200ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ರಿ. ಚಿಕ್ಕಣ್ಣ ಇದಾರೆ ಅಂತಂದ್ರೆ ಹೀರೋ ಕ್ಯಾರೆಕ್ಟರ್ಗೆ ಒಂದು ಎಲಿವೇಶನ್ ಅನ್ನೋ ಲೆವೆಲ್ಗೆ ಅವರು ಬಿಲ್ಡ್ ಮಾಡಿದ್ರು. ನೀವೇ ಯಾಕೆ ಹೀರೋ ಆಗ್ಬೇಕಂತ ನಿಮ್ಗೆ ಅನ್ಸ್ತು? ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ಒಂದೊಂದು ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಸೊ ಹಂಗೆ ನನಗೂ ಓಕೆ ಇದರಲ್ಲೇ ಏನಾದರೂ ಇನ್ನೊಂದು ಮಾಡ್ಬೇಕಾ, ಒಂದು ಟ್ರೈ ಮಾಡೋಣ. ಆಮೇಲೆ ಇಷ್ಟು ತುಂಬ ಬಂತು ನನಗೆ. ಅಧ್ಯಕ್ಷ ಆದಮೇಲೆ ಅಂತೂ ಕಿತ್ಕೊಂಡು ಬಂತು ಹೀರೋ ಆಫರ್ಗಳು. ನಾನು ಬೇಡ ಅಂತ ಮಾಡಿರಲಿಲ್ಲ. ಇವಾಗ ನನಗೂ ಒಂದು ಸ್ವಲ್ಪ ಅದು ಇದು ನಾಲೆಡ್ಜ್ ಒಂಚೂರು ಬಂದು ಒಂದು ಯಾವ್ದು ಕರೆಕ್ಟ್ ಯಾವ್ದು ರಾಂಗು ಅಂತಲೂ ಗೊತ್ತಾಯಿತು. ಆಮೇಲೆ ಇನ್ನೂ ಎಕ್ಸೈಟ್ ಆಗಿದೆ ಅನ್ನೋದು ಈ ಕತೆಗೆ, ಉಪಾಧ್ಯಕ್ಷ ಕತೆಗೆ. ಆಮೇಲೆ ಇದು ನಾನೇ ಮಾಡಬೇಕು. ಈ ಉಪಾಧ್ಯಕ್ಷ ಟೈಟ್ಲ್ ಇಟ್ಕೊಂಡು ಬೇರೆ ಯಾರು ಮಾಡೋಕ್ಕಾಗಲ್ಲ, ಅಧ್ಯಕ್ಷ ಕಂಟಿನ್ಯೂಷನ್ ಇರೋದ್ರಿಂದ. ಸೊ ಹಂಗಾಗಿ ಎಲ್ಲ ಕೂಡ್ ಬಂತಲ್ಲ, ಇದು ಮನ್ಸಲ್ಲಿ ಆಸೆನೂ ಇತ್ತು, ಕರೆಕ್ಟಾಗಿ ಇದೂ ಕೂಡ್ ಬಂತು. ಹಂಗಾಗಿ ಓಕೆ ಜೈ ಗುರು ಮಾಡೋಣ, ಚೆನ್ನಾಗಾಗತ್ತೆ ಅಂತ ಮಾಡಿದ್ವಿ. ಸೂಪರ್ ಸರ್. ನಿಮಗೆ ಪ್ರಶ್ನೆ, ನೀವು ಕಮರ್ಷಿಯಲ್ ಹೀರೋಸ್, ದೊಡ್ಡ ದೊಡ್ಡ ನಾಯಕ ನಟರ ಸಿನಿಮಾಗಳನ್ನ ನೀವು ಪ್ರೊಡ್ಯೂಸ್ ಮಾಡುವಂಥ ಸಿನಿಮಾ ಪ್ರೊಡ್ಯೂಸರ್ ನೀವು. ಚಿಕ್ಕಣ್ಣ ಅಂತ ಅದ್ಭುತವಾದಂಥ ಕಲಾವಿದ ಹೂ ಇಸ್ ನಾಟ್ ಇವನ್ ಡನ್ ಒನ್ ಫಿಲ್ಮ್ ಆಸ್ ಅ ಹೀರೋ, ಓಕೆನಾ, ಆನೆಸ್ಟ್ ಆಗಿ. ಸೊ ಅವರು ಈ ಥರ ಒಂದು ಸಿನಿಮಾದ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಆ ಸಿನಿಮಾಗೆ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಾಗ ಯಾಕೆ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಈ ಸಿನಿಮಾನ? ಫಸ್ಟು ಅಪ್ರೋಚ್ ಮಾಡಿದಾಗ ನಾನು ಒಂದು ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಬಂದು ಹೋದಂಗೆ ಆಯಿತು. ಯಾಕಂದ್ರೆ ಲೈಫ್ ಆಫ್ ಪೈ ಥರದ್ದೊಂದು, ನೀನು ಯಾಕಪ್ಪಾಜಿ ಆ ಪೈ ಥರ ಮಾಡ್ತೀಯ
ನಿಂದೇನಿದೆ ಅದು ಮಾಡೋಣ, ಜೆನ್ಯೂನ್ ಆಗಿ ಎಲ್ರು ಅಷ್ಟೇ ತಾನೆ ಅಪ್ಪಾಜಿ, ಅಷ್ಟೇ ತಾನೆ ಆ ಥರದ್ದೇ ಒಂದು ರೆಡಿ ಮಾಡ್ತೀನಿ ಅಂದ್ಬಿಟ್ಟು 25 ಕೋಟಿ ಬೇಕು. ಆಮೇಲೆ ಓಕೆ ಆಯ್ತು. ನಮ್ಮಿಬ್ಬರದ್ದು ಹೆಂಗಿತ್ತು ಅಂದ್ರೆ, ನಾವು ಯಾವುದೇ ಸಿನಿಮಾ ಮಾಡಲಿ, ಹೆಬ್ಬುಲಿ, ರಾಬರ್ಟ್, ಮದಗಜ ಎಲ್ಲಾದ್ರಲ್ಲೂ ಚಿಕ್ಕಣ್ಣವ್ರು. ನಮ್ಮ ಪ್ರೊಡಕ್ಷನ್ ಇಸ್ ಇನ್ಕಂಪ್ಲೀಟ್. ಆಸ್ಥಾನ ಕಲಾವಿದ ಅವ್ರು ಒಂಥರ ಚಿಕ್ಕಣ್ಣವ್ರು ಇಲ್ಲ ಅಂದ್ರೆ ನಮ್ಮ ಸಿನಿಮಾ ಕಂಪ್ಲೀಟ್ ಅಲ್ಲ. ಸರಿ, ಹಿಂಗೆ ಮಾತಾಡ್ತಾ ರಾಬರ್ಟ್ ಸೆಟ್ ಅಲ್ಲಿ ಫಸ್ಟ್ ಅಂದ್ರೆ ಹೆಬ್ಬುಲಿ ಟೈಮಲ್ಲಿ ಡಿಸ್ಕಷನ್ ಆಗಿದ್ದು, ರಾಬರ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಬಂತು. ದರ್ಶನ್ ಸರ್ ಎಲ್ಲರೂ ಕೂತಿದ್ರು, ಹಿಂಗೆ ಬಾಸ್ ಈ ಥರದ್ದು ಹಿಂಗೆ ಮಾಡ್ತಾ ಇದೀನಿ ಅಂತ ಇವರು. ಆಮೇಲೆ ಹೌದಾ ನಿರ್ಮಾಪಕರೇ ಏನು ಮಾಡ್ತಾ ಇದ್ದೀರಾ ಸರ್? ಹಿಂಗೆ ಮಾಡ್ತಾ ಇದೀವಿ, ಆಕ್ಷನ್ ಯಾವುದು ಬೇಡ, ಅಂದ್ರೆ ಚಿಕ್ಕಣ್ಣನ ಜನ ಏನಕ್ಕೆ ನೋಡ್ತಾರೆ ಅದನ್ನ ಒಂದು ಇದು ತಮ್ರೂಲ್ ಆಗಿ ಇಟ್ಕೊಂಡು ಮಾಡಿ. ಆಯ್ತು ಸರ್ ಆಗ್ಲಿ ಅಂತೇಳಿ. ಸ್ಪೆಷಾಲಿಟಿ ಏನು ಅಂದ್ರೆ, ಈ ಸಿನಿಮಾಕ್ಕೆ 5 ರಿಂದ 6 ಜನ ಡೈರೆಕ್ಟರ್ಗಳು ಕೂತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿರೋದು. ಅಂದ್ರೆ ಎಲ್ಲರೂ ಔಟ್ ಆಫ್ ಲವ್, ಯಾರು ಪ್ರೊಫೆಷನಲಿಸಮ್ ಅನ್ನೋದೇ ಮರೆತು ಚಿಕ್ಕಣ್ಣನಿಗೋಸ್ಕರ ಏನೋ ಒಂದು ಹೊಸದಾಗಿ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟಿದ್ವಿ. ಕತೆ ಕೇಳಾದ್ಮೇಲೆ ನನಗನ್ಸಿದ್ದು, ಇಲ್ಲ ಇದಕ್ಕೆ ಉಪಾಧ್ಯಕ್ಷ ಟೈಟ್ಲ್ ಇಟ್ಟರೆ ಭಾಳ ಚೆನ್ನಾಗಿರ್ತದೆ ಅಂತ. ಆಮೇಲೆಲ್ಲ ಮಾತಾಡ್ಕೊಂಡ್ವಿ, ಎಲ್ಲರೂ ಆ್ಯಪ್ಟ್ ಆಗಿತ್ತು. ಫೈನಲಿ ಯಾರೋ ಒಬ್ಬರ ಹತ್ರ ಇತ್ತು, ರಿಕ್ವೆಸ್ಟ್ ಮಾಡಿ ತೊಗೊಂಡು ಬಂದ್ವಿ, ಉಪಾಧ್ಯಕ್ಷ ಅಂತ ಇಟ್ವಿ. ಆಮೇಲೆ ನನಗೂ ಒಂದು ಚಾಲೆಂಜ್ ಏನಿದೆ ಅಂದರೆ, ಕಮೆಂಟ್ಸ್ಗಳೆಲ್ಲ ತೆಗೆದು ನೋಡಿದಾಗ ಆರಾಮಾಗಿ ಚಿಕ್ಕಣ್ಣ ಇಂಡಸ್ಟ್ರಿ ರೂಲ್ ಮಾಡ್ತವ್ರು ಕಮಿಡಿಯನ್ ಆಗಿ, ನೀನು ಯಾವನ ಕರ್ಕೊಂಡೋಗಿ ಹೀರೋ ಹಾಳು ಮಾಡ್ತಾ ಇದೆಯಾ ಅಂತ. ನನಗೆ ನೋಡಪ್ಪಾಜಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಅಪ್ಪಾಜಿ ತಲೆ ಕೆಡಿಸ್ಕೊಂಬೇಡಿ, ನಾನು ನಿಮ್ಮ ಜೊತೆಲಿ ನಿಂತ್ಕೋತೀನಿ, ನೀವು ನನಗೆ ₹1 ಪೇಮೆಂಟ್ ಸಿನಿಮಾ ಗೆಲ್ಲೋವರೆಗೂ ನೀವು ಕೊಟ್ಟರು ನಾನು ತೊಗೊಳ್ಳಲ್ಲ, ಬೇಡವೇ ಬೇಡ, ಇದೊಂದು ಚಾಲೆಂಜ್ ಆಗಿ ತೊಗೊಂಡೆ ಸಿನಿಮಾ ಮಾಡೋಣ ಅಂತೇಳಿ ಫೈನಲಿ ಇದೊಂದು ಡಿಸಿಷನ್ಗೆ ಬಂದು ಇವತ್ತು ಈ ಹಂತಕ್ಕೆ ಬಂದಿದೆ. ಯಾವುದಕ್ಕೆ 108 ವಿಘ್ನಗಳು ಬರ್ತವೆ ಅಂಥವೇ ಎಲ್ಲದನ್ನು ಪಕ್ಕಕ್ಕೆ ಸರಿಸಿ ನಿಂತ್ಕೊಳ್ಳುವಂಥದ್ದು. ಯಾರಿಗೆ ತುಂಬ ಈಸಿಯಾಗಿ ವೇ ಕ್ರಿಯೇಟ್ ಆಗ್ತದೆ ಅಷ್ಟೇ ಜಲ್ದಿ ಡಿಸಪಿಯರ್ ಆಗಿಬಿಡುತ್ತೆ. ಸೊ 100% ಉಪಾಧ್ಯಕ್ಷ ಸಿನಿಮಾ ಯಾವುದೇ ಕಾರಣಕ್ಕೂ ಯಾವುದೇ ಆ್ಯಕ್ಷನ್ ಸೀಕ್ವೆನ್ಸ್ ಇಲ್ಲದೆ ಚಿಕ್ಕಣ್ಣನ ಜನ ಏನಕ್ಕೆ ಇಷ್ಟಪಡ್ತಾರೆ ಅದನ್ನೇ ಹಿಡ್ಕೊಂಡು, ಅದೇ ಮೇಜರ್ ತಮ್ರೂಲ್ ಆಗಿ ಇಟ್ಕೊಂಡೆ ಸಿನಿಮಾ ಮಾಡಿದ್ವಿ. ಆ್ಯಂಡ್ ಭಾಳ ಖುಷಿಯಾಗಿದ್ದು ನನಗೆ ಸಿನಿಮಾ ಟೀಮ್ ಒಂದು ದಿವಸಕ್ಕೂ ನನಗೆ ತೊಂದರೆ ಕೊಡದೆ, ಇವತ್ತು ಮೋಸ್ಟ್ಲಿ ಪ್ರಮೋಷನ್ಗೆ ಅಂತೇಳಿ ನಾನು ಬಂದಿರೋದು ಬಿಟ್ಟರೆ ಶೂಟಿಂಗ್ ಸೆಟ್ಗೆ ಒಂದು ದಿವಸ, ಅದಾದಮೇಲೆ ನಾನು ಹೋಗಲೇ ಇಲ್ಲ. ಅಂದರೆ ಎಲ್ಲ ಇವರೇ ಮಾಡ್ಕೊಂಡಿದ್ದಾರೆ. ಚಿಕ್ಕಣ್ಣವ್ರ ವಿಚಾರದಲ್ಲಿ ನಾನು ಹೇಳಬೇಕು ಅಂದರೆ, ನನಗೆ ಒಬ್ಬ ರೆಸ್ಪಾನ್ಸಿಬಲ್ ಬ್ರದರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಪ್ರೊಡ್ಯೂಸರ್, ಕೋ-ಪ್ರೊಡ್ಯೂಸರ್ ಆ್ಯಂಡ್ ಏನು ಡೈರೆಕ್ಟರು, ಅಸೋಸಿಯೇಟು, ಅಸಿಸ್ಟೆಂಟು, ಯೂನಿಟ್ಟು, ಅಂದರೆ ಎಲ್ಲದನ್ನೂ ಮಾಡ್ಬಿಟ್ಟಿದ್ದಾರೆ ಅವರು, ಆಲ್ರೌಂಡರ್. ನಂಗೆ ನಿಮ್ಮ ಮಾತು ಕೇಳ್ಬೇಕಾದ್ರೆ ಒಂದು ಅನ್ಸಿದ್ದೇನೆಂದ್ರೆ, ಒಬ್ರು ಒಂದು ಲೆವೆಲ್ ಮೇಲ್ ಹೋಗ್ಬೇಕು ಅಂತ ಕನ್ಸ್ ಕಾಣ್ತಾರೆ, ಆ ಕನ್ಸ್ನ ನನ್ಸ್ ಮಾಡೋದಕ್ಕೆ ಒಬ್ರು ಬೆನ್ನೆಲುಬಾಗಿ ನಿಂತ್ಕೋತಾರೆ. ಓಕೆನಾ? ಇಟ್ಸ್ ಸಚ್ ಅ ನೈಸ್ ಗ್ರೋತ್ ಅಂತ. ಅಂದ್ರೆ ಈಗ ಎಲ್ರಿಗೂ ಆಸೆ ಇರುತ್ತೆ, ಇವ್ರು ಹೇಳ್ದಂಗೆ ನಾನು ಒಂದು ಸ್ಟೆಪ್ ಮೇಲೆ ಹೋಗ್ಬೇಕಂತ. ಬಟ್ ಆ ಮೇಲ್ ಹೋಗೋದಕ್ಕೆ ಒಂದು ಲಿಫ್ಟು ಅಥವಾ ಎಲಿವೇಟರ್ ಅಥವಾ ಆ ವೇದಿಕೆನ ಯಾರೊಬ್ರು ಕೊಡ್ಬೇಕಲ್ಲ, ಅದನ್ನು ಉಮಾಪತಿ ಸರ್ ಅವ್ರು ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿ ಸರ್, ಇಷ್ಟು ಸಿನಿಮಾ ಮಾಡಿದ್ರೆ ಯಾವ ಸಿನಿಮಾ ಟೀಮ್ ಜೊತೆ ಆದ್ರೆ ಇಷ್ಟು ಎಂಜಾಯ್ ಮಾಡಿದ್ರೆ? 100% ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನನಗೂ ಚಿಕ್ಕಣ್ಣನ್ಗಿರೋ ಬಾಂಡೇ ಬೇರೆ. ಆಮೇಲೆ ನಾವಿಬ್ರು ಇದೀವಿ ಅಂದ್ರೆ ನನಗೇನೋ ಒಂಥರ ಕಾನ್ಫಿಡೆನ್ಸ್. ಚಿಕ್ಕಣ್ಣನ್ಗೆ ನಾನು ಇಲ್ದೇ ಇದ್ರು ಕಾನ್ಫಿಡೆನ್ಸ್ ಇದೆ, ಬಟ್ ನನಗೆ ಚಿಕ್ಕಣ್ಣ ಜೊತೆಲಿದ್ರೆ ಒಂಥರ ಕಾನ್ಫಿಡೆನ್ಸ್. ಎಷ್ಟು ವರ್ಷದ ಸ್ನೇಹ ನಿಮ್ಮಿಬ್ಬರದು? ಹೆಬ್ಬುಲಿಯಿಂದ ಸ್ಟಾರ್ಟ್ ಆಗಿದ್ದು. ಓನಪ್ಪಾಜಿ ಅಲ್ವಾ? ಹೆಬ್ಬುಲಿಯಿಂದ. ಈಗ ಈ ಬೆಸ್ಟ್ ಫ್ರೆಂಡ್ಸ್ಗೆ ನಾನು ಒಂದು 3 ಪ್ರಶ್ನೆ ಕೇಳ್ತೀನಿ, ಯಾರಿಗೂ ಗೊತ್ತಿಲ್ಲದೆ ಇರೋಂತ 3 ವಿಷಯ ಚಿಕ್ಕಣ್ಣ ನೀವು ಹೇಳ್ಬೇಕು. ಇವರು ಇನ್ನೊಬ್ರು ನಮ್ಮ ಕೋರಿಯೋಗ್ರಾಫರ್ ಇದ್ದಾರೆ, ದರ್ಶಿನಿ ಅಂತ. ಹೌದೌದ. ಇವರಿಬ್ರಿಗೂ ಮುಂಚೆ ಅಂತಿದ್ರು, ಈಗ ಕಚ್ಕೊಂಡ್ಬಿಟ್ಟವ್ರೆ. ಆಯ್ತಾ, ಇವೇನ್ ಮಾತಾಡ್ಕೊಳ್ಳೋದು ಗೊತ್ತಪ್ಪಜಿ, ನಾನೇನೋ ಮದುವೆ ಆಗ್ಬೇಕಂತೆ. ಮದುವೆ ಆದ್ಮೇಲೆ ನಾನು ರೊಮ್ಯಾಂಟಿಕ್ ಆಗಿ ನನ್ನ ಹೆಂಡತಿ ಏನಾದ್ರು ಹಿಂಗೆ ರೊಮ್ಯಾನ್ಸ್ ಮಾಡೋಣ ಅಂತ ಹಿಂಗೆ ಬಂದ್ರೆ ನಾನು ಹೋಗತ್ತಾಗಿ ಅಂದ್ಬಿಡ್ತೀನಂತೆ. ಇವಂತವ್ ಹಿಂಗೆ ರೊಮ್ಯಾನ್ಸ್ ಮಾಡ್ತಾಳೆ ಗುರು ಅಂತೆಲ್ಲ ಮಾತಾಡ್ಕೋತಾರೆ. ನಿಮ್ಗೆ ಅನ್ಸುತ್ತಾ ಅವ್ರು ಒಳ್ಳೆ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗಿರಲ್ಲ ಅಂತ? ಖಂಡಿತ ಅನ್ಸಲ್ಲ, ಅವ್ರ ಆಗಲ್ಲ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗಿರಲ್ಲ. ರೊಮ್ಯಾನ್ಸ್ ಮಾಡೋದು 4 ಗೋಡೆ ಮಧ್ಯೆ ಬೀದಿಲೆಲ್ಲ ಮಾಡ್ತೋರ್ತಾರ. ಅದೇ 4 ಗೋಡೆಯಲ್ಲಿ ಮಾಡ್ಲೇಬೇಕಂತ ಏನಿಲ್ಲ. ರೊಮ್ಯಾನ್ಸ್ ಎಲ್ಲ ಚಿಕ್ಕದ್ರಲ್ಲೂ ರೊಮ್ಯಾನ್ಸ್ ಗೊತ್ತಾಗುತ್ತೆ. ಏನ್ ರೊಮ್ಯಾನ್ಸ್ ಅಂದ್ರೆ ಏನು ಗುರು? ಆಯ್ತು, ಚಿಕ್ಕ ರೊಮ್ಯಾಂಟಿಕ್ ಆಗಿ ಅಂದ್ರೆ ಒಂದು ಹುಡುಗಿಗೆ ಹುಡುಗಿ ಇವಾಗ ಕುತ್ಕೊಳಕ್ ಬಂದ್ಲಪ್ಪ, ಇಲ್ಲಿ ಏನಾದ್ರು ಸಪೋರ್ಟಿಂಗ್ ದಿಂಬಿಲ್ಲ ಅಂದ್ರೆ ಅದನ್ನ ಇಡೋದು, ಅದೆಲ್ಲ ರೊಮ್ಯಾನ್ಸ್ ಅಲ್ಲ, ಹೆಲ್ಪಿಂಗ್ ನೇಚರ್. ಅದೆಲ್ಲ ರೊಮ್ಯಾನ್ಸ್ ನೋಡ್ಬೇಕು ಚಿಕ್ಕಣ್ಣ. ಹಿಂಗ್ ದಿನ್ಬಿಟ್ಬಿಟ್ಟು ಹಿಂಗ್ ಬೆನ್ನೆಲ್ಲ ಸವರ್ಕೊಂಡು ಹಂಗೆ ರೋಡಲ್ಲಿ ಹಂಗ್ ಮಾಡಾರ ಯಾರಾದ್ರು? ರೋಡಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ. ಮತ್ತೆ 4 ಗೋಡೆ, ಈಗ ಸೋಫಾ ಇರೋದು 4 ಗೋಡೆ ಮಧ್ಯಾಹ್ನ, ಅಲ್ಲೇ ಇಡ್ಬೇಕು ದಿಂಬುನ, ಬೆನ್ನಿಗೆ ದಿಂಬಿಡು ಅಂತ. ಸರಿ, ಒಂದ್ಸಲಿ ಆದ್ರೂ ಹುಡುಗಿಗೆ ಈ ತರ ಕೂದ್ಲಾದ್ರೆ ಮಲೈಕ ಕೂದ್ಲಿಂಗ್ ಸರಿ ಮಾಡಿ ನೋಡೋಣ, ಚೆನ್ನಾಗಿ ಮಾಡಿ. ಏನ್ ಮಾಡ್ಬೇಕು? ನಾನ್ ಟಚ್ಚಲ್ಲ ಏನೇನೋ ಮಾಡ್ಬಿಡ್ತೀನಿ, ಪ್ರೂವ್ ಮಾಡೋದು ಅಂತ. ಅಲ್ಲಪ್ಪ ದೇವ್ರೆ,
ಕೂದಲು ಮಾತ್ರ ಸರ್ಸಿ ಅಂತ ಹೇಳಿದ. ಅಲ್ಲ ಪ್ರೂವ್ ಆಗುತ್ತೆ ಅಂತ ಸುಮ್ಮನೆ ಹಿಂಗೆ ತಗೊಂಬಂದು ಹಿಂಗೆ ದಂಡ ಅಂತ ಹಿಂಗೆ ಬಿಟ್ಟು ಹಿಂಗೆ ಕಿವಿಗೆ ಹಿಂಗೆ ಹಾಕಿ ಸುಮ್ಮನೆ ಹಿಂಗೆ ಅದ್ರ ಸಾಕು ದಂಡ ಬೆಂಕಿ ಭಯಾನಕ ರೊಮ್ಯಾಂಟಿಕ್. ನಂಗೆ ಗೊತ್ತಿಲ್ಲ ನನ್ನ ಬಗ್ಗೆ. ಬೇಡ ನಂಗೆ ನಿಮ್ ರೊಮ್ಯಾನ್ಸ್ ಎಲ್ಲ. ಇದೆಲ್ಲ ಬಿಡಿ, ಪ್ರೊಡ್ಯೂಸರ್ಸ್ ರೊಮ್ಯಾಂಟಿಕ್ಕಾ? 100% ಯಾವ ಆಂಗಲಲ್ಲ ಅಪ್ಪಾಜಿ, ನೀನ್ ಚೆನ್ನಾಗಿ ಹೇಳ್ದ, ನನ್ ಸೆಟ್ಗೆ ಬರ್ತಾ ಇರ್ಲಿಲ್ಲ. ಅಪ್ಪಾಜಿ ಹೀರೋಯಿನ್ ಗೊತ್ತಲ್ಲ. ಅಯ್ಯೋ ಅವ್ರೆಲ್ಲ ಹೋಗ್ಬಿಟ್ರು. ಈಗ ಅದ್ ಬಿಡಿ, ಈಗ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದೀವಿ. ಚಿಕ್ಕಣ್ಣ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥ 3 ವಿಷಯ ಹೇಳಿ ಸರ್ ನೀವು. ಎಲ್ಲಾರು ಅನ್ಕೊಳ್ಳೋದು ಚಿಕ್ಕಣ್ಣ ಇನ್ನೋಸೆಂಟು ದಡ್ಡ ಅಂತ. ಭಯಂಕರ ಬುದ್ಧಿವಂತರು, ಭಯಂಕರ ಬುದ್ಧಿವಂತರು. ಎರಡನೇದು, ಚಿಕ್ಕಣ್ಣವರು ಒಂಥರ ಪ್ರಾಣಿ ಪ್ರೀತಿ ಜಾಸ್ತಿ ಚಿಕ್ಕಣ್ಣವ್ರಿಗೆ. ಮತ್ತೆ ಮೂರನೇದು, ಸಕಲ ಕಲಾ ವಲ್ಲಭ. ಅಂದ್ರೆ ಕೂತ್ರೆ ಯಾವ ಸಾಂಗ್ ನ ಯಾವ ದಿಕ್ಕಿಗೆ ಬೇಕಾದ್ರೂ ತಿರುಗಿಸ್ತಾರೆ. ಬಿದ್ದಿರೋ ಸಾಂಗ್ ನ ಎದುರಿಸ್ತಾರೆ, ಎದ್ದಿರೋ ಸಾಂಗ್ ನ ಇನ್ನೂ ಮೇಲಕ್ಕೆ ಏರಿಸ್ತಾರೆ. ಆ ಮಟ್ಟಕ್ಕೆ ಸಕಲ ಕಲಾ ವಲ್ಲಭ. ಈಗ ಅವ್ರ ಬಗ್ಗೆ ಹೇಳಿ ನೋಡೋಣ, 3 ವಿಷಯ. ಅವರು ಅಪ್ಪಾಜಿ ದ್ವೇಷ ತೀರಿಸ್ಕೋಬೇಡ, ನೋಡ್ಕೊಂಡು ಮಾತಾಡು. ನಾನು ತುಂಬ ಜನ ಪ್ರೊಡ್ಯೂಸರ್ ಹತ್ರ ಕೇಳಿದ್ದೀನಿ ಗುರು. ಸೊ ಎಲ್ಲ ಓಕೆ ಮಾಡೋಣ ಅಂತಾರೆ, ಬಟ್ ಯಾರೇ ಆದ್ರೂ ರಿಟರ್ನ್ ಏನು ಅಂತ ನೋಡ್ತಾರೆ. ಸೊ ಈಗ ನನಗೆ ರಿಟರ್ನೇ ಗೊತ್ತಿಲ್ಲ ಈಗ ಉಪಾಧ್ಯಕ್ಷ ಸಿನಿಮಾಗೆ. ಸೊ ಇವರು ಈಗ ನಮ್ಮಿಬ್ಬರು ಪ್ರೀತಿ ವಿಶ್ವಾಸದಲ್ಲಿ ಆಮೇಲೆ ಕತೆ ಮೇಲೆ ಅವ್ರಿಗೂ ನಂಬಿಕೆ ಬಂದು ಕೋಟ್ಯಾಂತರ ರೂಪಾಯಿ ಹಾಕಿದ್ರು. ಸಾಂಗ್ ಯಾರು ಹಾಕ್ತಾರೆ? ಇನ್ನೊಂದು ಅವರು ಸೂಪರ್ ಡೈಲಾಗ್ ರೈಟ್ರು, ಸಖತ್ತಾಗಿ ಬರೀತಾರೆ. ನಾವೆಲ್ಲ ಈಗ ಕೆಲವು ಫಂಕ್ಷನ್ಗಳಿಗೆ ಹೋದ್ರೆ ನಾವಿಷ್ಟುದ್ದ ಹೇಳಿ ಹ್ಞೂ ಅನ್ಕೊಂಡು ಏನೇನೋ ಅಯ್ಯಪ್ಪ ಆಯ್ತು ನಾನು ತಾನೇ ಕೇಳಿದ್ರು. ನೀವು ಹಿಂಗೆ ಇಂಟ್ರಪ್ಟ್ ಮಾಡೋದು ನಾನೇನಾದ್ರು ಮಾತಾಡುವಾಗ. ಅವ್ರು ನಿಮ್ಗೆ ಸಾಥ್ ಕೊಟ್ರು. ಹೌದಾ? ಬೇಡ ನಾನು ಮಾತಾಡೋದು. ಅದಕ್ಕೆ ನಿಮ್ ಬಂದ ಅಂತ ಹೇಳ್ಕೊಂಡು ಕೂತಿದ್ದು. ಇವಾಗ ಒಂದು ಕರೆಕ್ಟ್ ಆಗಿರೋ ಆನ್ಸರ್ ಬಂತು. ಅದು ಬೇಸ್ ವಾಯ್ಸು ಇಲ್ವಲ್ಲ ಅಲ್ಲಿ. ಹೇಳಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದು ಕೊಟ್ಟು ಅಂತ ಇಷ್ಟ ಆಯ್ತಪ್ಪ. ಆಮೇಲೆ ಓಪನ್ ಹಾರ್ಟೆಡ್ ಪರ್ಸನ್, ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ. ದೊಡ್ಡ ಗುಣ. ಈಗ ನಾನು ಕೇಳುವಂತ ಪ್ರಶ್ನೆ, ಪ್ರೊಡ್ಯೂಸರ್ ಆಗಲ್ಲ, ಚಿಕ್ಕಣ್ಣನ ಫ್ರೆಂಡ್ ಆಗಲ್ಲ, ನೀವು ಆಸ್ ಅ ಆಡಿಯನ್ಸ್ ಹೇಳೋದಾದ್ರೆ ಉಪಾಧ್ಯಕ್ಷ ಸಿನಿಮಾ ಹೇಗೆ ಮೂಡಿ ಬಂದಿದೆ? ಉಪಾಧ್ಯಕ್ಷ ಸಿನಿಮಾ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಇವತ್ತಿರೋ ಕಾಲಘಟ್ಟದಲ್ಲಿ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್, ಇಟ್ಸ್ ನಾಟ್ ಅ ಮೆಸ್. ಥಿಯೇಟ್ರಿಗೆ ಬಂದಾಗ ಒಂದು 3 ಅವರ್ ದುಡ್ಡು ಕೊಟ್ಟಿರ್ತಾರಲ್ಲ, ನಾವು ಅವ್ರ ಹತ್ರ ದುಡ್ಡು ತೊಗೊಳ್ಬೇಕಾದ್ರೆ ಕೈ ಚಾಚಿ ತೊಗೊಂಡಿರ್ತೀವಿ. ವಾಪಸ್ ಕಳಿಸ್ಬೇಕಾದ್ರೂ ಅಷ್ಟೇ ಗೌರವವಾಗಿ ಅವ್ರ ಮನೆಗೆ ಕಳಿಸ್ಕೊಡ್ಬೇಕಾಗ್ತದೆ. ಉಪಾಧ್ಯಕ್ಷ ಸಿನಿಮಾಗೆ ಬಂದು ಕುತ್ತಾಗಿಂದ ಎದ್ದೋಗೋವರೆಗೂ ಲವ್, ಎಮೋಷನ್, ಕಾಮಿಡಿ ಇದು 3 ಇದೆ. ಎದ್ದೋಗ್ಬೇಕಾದ್ರೆ ಅನ್ಸೋದೇನು ಅಂದರೆ ಇಲ್ಲ ಬಿಡಪ್ಪ, ನಾವು ಚಿಕ್ಕಣ್ಣ ಏನೋ ಮಾಡ್ತಾನೆ ಅಂತ ಅಂದ್ಕೊಂಡ್ವಿ, ಅದಕ್ಕೆಲ್ಲ ಮೀರಿದ ಸಿನಿಮಾ ಒಂದು ಮಾಡಿದ್ದಾರೆ ಅಂತ. ಯಾಕೆಂದರೆ ಇವತ್ತು ಉಪಾಧ್ಯಕ್ಷ ಸಿನಿಮಾ ಇವತ್ತು ಈ ಲೆವೆಲಿಗೆ ಬರೋಕ್ಕೆ ಒಬ್ಬರದೇ ಶ್ರಮ, ಅದು ಚಿಕ್ಕಣ್ಣನ ಶ್ರಮ. ನಾವೆಲ್ಲ ಸಣ್ಣ ಪುಟ್ಟ ಬಂದು ಈ ಸಣ್ಣ ಪುಟ್ಟ ಒಂದು ಜವಾಬ್ದಾರಿ ಹೊತ್ಕೊಂಡಿದ್ದೀವಿ. ಬಿಟ್ಟರೆ ಈ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಕೆಲಸ ಮಾಡ್ತಾ ಇರೋದು ಚಿಕ್ಕಣ್ಣ. ಇವತ್ತಿಗೂ ಮಾಡ್ತಾ ಇರೋದು ಚಿಕ್ಕಣ್ಣ. ಸಿನಿಮಾ ರಿಲೀಸ್ ಆಗೋ ತನಕ, ರಿಲೀಸ್ ಆದ್ಮೇಲೂ ಕೂಡ ಚಿಕ್ಕಣ್ಣ ಜವಾಬ್ದಾರಿ ತಗೋತಾರೆ. ಸರ್, ಸಿನಿಮಾ ರಂಗದಲ್ಲಿ, ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಯಾರೆಲ್ಲ ಕನಸು ಕಾಣ್ತಾರೆ, ಆ ಎಲ್ಲ ಕನಸುಗಾರರಿಗೆ ನಿಮ್ಮಂಥ ನಿರ್ಮಾಪಕರು ಸಿಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಮೋರ್ ಪವರ್ ಟು ಯು, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಈ ಒಳ್ಳೆತನಕ್ಕೆ, ಬಿಕಾಸ್ ನಾನು ಪವರ್ ಸ್ಟಾರ್ ಫ್ಯಾನ್ ಆಗಿ ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಒನ್ ಥಿಂಗ್, ದಟ್ ಒಳ್ಳೆತನದಲ್ಲಿ ಅವ್ರು ಯಾವಾಗಲೂ ಸದಾ ಜೀವಂತವಾಗಿರ್ತಾರೆ ಅಂತ. ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲಿ ಗೆಲುವು ಖಂಡಿತ ಇರುತ್ತೆ. ಆ ನಿಮ್ಮ ಒಳ್ಳೆ ಮನಸ್ಸಿಗೆ ಗೆಲುವು ಖಂಡಿತ ಕಾದಿದೆ. ಬೆಸ್ಟ್ ವಿಶಸ್ ಉಪಾಧ್ಯಕ್ಷ ಇದಕ್ಕೆ. ಆ್ಯಂಡ್ ಸಾರಿ, ಇಷ್ಟು ಬೇಗ ಕಳಿಸ್ತಾ ಇದ್ದೀವಿ ನಿಮ್ಮನ್ನ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಸಕ್ಸಸ್ ಆದಮೇಲೆ ಸಕ್ಸಸ್ ಮಿಡಲ್ ಮತ್ತೆ ಸಿಗೋಣ. ಈ ಕಾಮಿಡಿ ಕಿಲ್ಲಾಡಿ ಅನ್ನೋ ಒಂದು ಕಾರ್ಯಕ್ರಮ ಇದೆ ನೋಡಿ. ಆ ಕಾರ್ಯಕ್ರಮ ತುಂಬಾ ಜನಗಳಿಗೆ ಜೀವನವನ್ನ ಕೊಟ್ಟಿದೆ, ಬದುಕನ್ನ ಕಟ್ಕೊಟ್ಟಿದೆ. ಅಂತ ಒಬ್ರು ಕಲಾವಿದರು ಈಗ ನಮ್ಮ ಜೊತೆ ಇದ್ದಾರೆ. ನಮ್ಮ ಶಿವರಾಜ್ ಅವರು. ಶಿವರಾಜ್ ಪೇಟೆಗೆ ಬರ್ಲಿ. ಅಯ್ಯೋ, ಶಿವರಾಜ್ KR ಪೇಟೆಗೆ ಬರ್ಲಿ. ಚಪ್ಪಾಳೆ. ನನಗೆ ಶಿವರಾಜ್ ಅವ್ರನ್ನ ನೋಡಿದಾಗ ನೆನಪಾಗೋದು ಒಂದೇ ಒಂದು, ಓಹೋ ಹೋ 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 ಚಿತ್ರದುರ್ಗ, ವಿಜಯ್ ಪ್ರಕಾಶ್ ಸರ್, ತುಮಕೂರು, VP ಸರ್ನ ಇದು ಮಾಡಿದಲ್ಲ, ಓಹೋ ತುಮಕೂರು. ಬಟ್ ಶಿವು, ಐ ಕ್ಯಾನ್ ರೈಟ್ ಇಟ್ ಡೌನ್. ಯಾರು ನಿಮ್ ತರ VP ಸರು ಮಾಡಕ್ ಸಾಧ್ಯ ಇಲ್ಲ. ನಿಮ್ ತರ ನಾನು ಹೇಳಕ್ಕಿಂತ ಮುಂಚೆ ಹೇಳ್ಬೇಕು ತಾನೆ. ನಾನು ಓಹೋ ಹೋ ಅಂದ್ಬಿಟ್ಟೆ, ಅದಾದ್ಮೇಲೆ ಹೇಳ್ತಿದ್ದೀರ ನೀವು. ಯಾರು ಇಮಿಟೇಟ್ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿದೀನಿ ನಾನು. ಈಗ ಉಪಾಧ್ಯಕ್ಷ ಬಗ್ಗೆ ಏನಾದ್ರು ಹೇಳಿ. ಅದೇ ತರ VP ಸರ್ ಏನಾದ್ರು ಉಪಾಧ್ಯಕ್ಷ ಬಗ್ಗೆ ಹೇಳಿದ್ರೆ ಹೆಂಗ್ ಹೇಳಿರ್ತಿದ್ರು? ಓಹೋ ಹೋ ಹೋ ಬರ್ತಾ ಇದೆ ಉಪಾಧ್ಯಕ್ಷ, ಪ್ರೊಡ್ಯೂಸರ್ ಎಣಿಸ್ಲಿ ಲಕ್ಷ ಲಕ್ಷ, ಹಂಗೆ ಜನಗಳು ಇಟ್ಟಿರಪ್ಪ ಈ ಸಿನಿಮೆ ಮೇಲೆ ಲಕ್ಷ.
ಸೂಪರ್. ನಮ್ದು ಓಕೆ ಗುರು, ನಮ್ಮ ರಿಯಾಲಿಟಿ ಶೋಗಳಲ್ಲಿ ಇರೋದು ಏನಿದೆ ಅದು ಹಿಂದಿದೆಲ್ಲ ನೋಡ್ತೀನಿ. ಸಿಂಗಿಂಗ್ದು ಭಯಾನಕ ಅಲ್ಲಂತೂ. ಯಾಕೆ? ಅಯ್ಯೋ ಈಗ ಇವ್ರ ಕಂಟೆಸ್ಟೆಂಟ್ ಅನ್ಕೊಳ್ರಿ, ನಾವು ಈ ಮಾಮೂಲಿ ಮುಂಚೆನೆ ಬಂದು ಸೆಲೆಕ್ಟ್ ಆಗಿ ಕೂತಿರ್ತೀವಲ್ಲ, ಶುರು ಮಾಡ್ರಿ ಒಂದ್ ಏನಾರ ಹಾಡು ಹೇಳಕ್ಕೆ. हमें तुमसे प्यार कितना ये हम नहीं जानते मगर जीने ಆಮೇಲೆ ಈ ಗ್ಲಿಸರಿನ್ ಹಾಕತ್ತವ ಏನೋ ಗೊತ್ತಿಲ್ಲ. तुम्हारे बिना. ಅಯ್ಯಪ್ಪ, ಓ ಮೈ ಗಾಡ್, ಇಲ್ಲೆಲ್ಲ ಹೆಂಗಿರುತ್ತೆ ಚಿಕ್ಕಣ್ಣ? ಇಲ್ಲೆಲ್ಲ ಪಾಪ ನಮ್ಮವರೆಲ್ಲ ಆರಾಮಾಗೆ ಇರ್ತಾರೆ. ಅಲ್ಲ, ಈ ಪಿಕ್ಚರ್ ಅಲ್ಲಿ ಶಿವ ಅವರು ಸೆಕೆಂಡ್ ಹೀರೋ ಅಂತ ಕೇಳ್ಪಟ್ಟೆ ನಾನು. ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಬಂದು ಹೋಗ್ತೀರಾ? ಹೌದು ಹೌದು ಹೌದು. ಯಾಕೆ ಆ ತರ ಮೋಸ? ಯಾಕೆ ಅಂದ್ರೆ ಇಲ್ಲ, ಈಗ ಶಿವ ಹೇಳ್ಬಾರ್ದು ಅಲ್ಲಿ ಏನಾಯ್ತು ಅಂತ ಇವಳು ಯಾರಿಗೂ ಹೆಂಗಾಗ್ಬಿಟ್ಟವಳು, ಏನು ಉಸಿರು ಅವಾಗಿಂದ ನೋಡ್ತೀನಲ್ಲ ನಾನು. ಎಮ್ಮ ಇಲ್ಲಿಗೆ ಬಂದು ಕುದ್ರಕ್ಕಿಂತ ಮುಂಚೆ ನಾನು ಮಾತಾಡ್ಸ್ಕೊಂಡ್ ಬಂದೆ. ದಿನ ಒಟ್ಟಿಗೆ ಇದ್ವಿ, ನಮ್ಗೆ ಪರಿಚಯ ಇಲ್ಲ. ಅವತ್ತು ಪರಿಚಯ ಬಿಟ್ರೆ ಇವತ್ತು ಸಿಕ್ಕಿರೋದವಲ್ಲ. ನಾನು ಹೇಳ್ಕೊಂಬಂದೆ, ಅಮ್ಮ ಒಂದಿನ 2 ದಿನ ಕೆಲಸ ಮಾಡಿರ್ಬೋದು, ಬಟ್ ಅವತ್ತಿಗೂ ಇವತ್ತಿಗೂ ಭಾರಿ ಐತೆ. ಸಿನಿಮಾ ಇಷ್ಟ ಆಯ್ತಾ? ಯಾರ್ ಚಾನೆಲ್ ಬಂದಿರೋದು ಅವರು? ಕಾನ್ಫಿಡೆನ್ಸ್ ಅಂದ್ರೆ ಹಿಂಗಿರ್ಬೇಕಂತ. ಸಿನಿಮಾ ಪ್ರಪಂಚ ಇಷ್ಟ ಆಯ್ತಾ? ಸೀರಿಯಲ್ ಅನ್ಸಿರೋಕೆ ಸಿನಿಮಾ ಪ್ರಪಂಚಕ್ಕೆ ಬಂದಿರ್ಲಿಲ್ಲ, ಇಷ್ಟ ಆಯ್ತಾ ಅಂತಂದೆ. ಇವ್ರು ಹೇಳ್ಕೊಂಬಂದ್ರು, ಇಲ್ಲ ಈಗ ಓಕೆ. ಅವಾಗ ನೋಡಿದಾಗ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಅವ್ರು ಹೇಳಿದ್ರಲ್ಲ, ಅವಾಗಲೇ ಏನೂ ಇಲ್ಲ. ಗುಡ್ ಮಾರ್ನಿಂಗ್ ಅಂದ್ರೆ ಏನೂ ಇಲ್ಲ, ಗುಡ್ ಮಾರ್ನಿಂಗ್ ನೋಡಿ ಇದು ಹಿಂಗೆ ಅಲ್ಲ. ಅವ್ರಿಗೆ ಏನೂ ಇಲ್ಲ. ಅಟ್ಲೀಸ್ಟ್ ನನಗೆ ಅವರು ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ವಾ, ಅವ್ರಿಗೆ ಅದೂ ಇಲ್ಲ. ಅಲ್ಲೇ ಇವ್ರಿಗೆ ಯಾಕೆ ನಾನು ಅಂತಾನು ಅನ್ನಂಗಿಲ್ಲ. ಇವ್ರಿಗೆ ಹೀರೋ ಆಗಿರೋದು ನಿಮ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅದೂ ಇಲ್ಲ, ಸೌಂಡ್ ಇಲ್ಲ. ನಾವು ಕಂಡಿಡಿದ್ರೆ ಕೈಲಿಂಗ್ ಅಂದಿರ್ತಾರೆ ಅಷ್ಟೇ. ಅಕಸ್ಮಾತ್ ನಾವೇನಾದ್ರೆ ಕಂಡಿಡಿದ್ರೆ ನಮ್ಗೇನ್ ರಿಯಾಕ್ಟ್ ಕೊಡ್ತಾರೆ ಅಂತ ಕೈಲಿಂಗ್ ಅಂದೋಗಿರ್ತಾರೆ ಅಷ್ಟೇ. ಸರ್ ಅದು ಆ ಬದಲಾವಣೆ ಇದೆ, ಆದ್ರೆ ಇವ್ರು ಹೇಳೋ ರೇಂಜಿಗೆ ಅವ್ರು ಹೇಳೋ ರೇಂಜ್ ಬೇಡ, ನೀವು ಒಪ್ಕೊಂತೀರಾ? ಜಗದ ನಿಯಮ, ನೀವು ಒಪ್ಕೊಂತೀರಲ್ವಾ? ಓನ್ಲಿ ಕಾನ್ಸ್ಟೆಂಟ್. ಉಪಾಧ್ಯಕ್ಷ ಅದು ಆದಾಗ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಸೊ ಜೊತೆಗೂ ಎಲ್ಲ ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ಗಳೇ ಬೇಕು ಅಂತ. ಆಮೇಲೆ ಶಿವು ಅವ್ರದ್ದು ಯಾಕೆ ಹಂಗಾಯ್ತು ಅಂದ್ರೆ, ನನ್ನ ಜೊತೆ ಇನ್ನೂ ಒಂದು 2-3 ಕ್ಯಾರೆಕ್ಟರ್ಗಳಿದೆ, ಬಟ್ ಶಿವು ಅವ್ರಿಗೆ ಇರೋ ವೆಯ್ಟ್ಗೆ ಈ ಕ್ಯಾರೆಕ್ಟರ್ಗಳು ಅಷ್ಟು ಸಲ್ತಾ ಇಲ್ಲ. ಸೊ ಹಂಗಾಗಿ ನಮ್ಗೆ ಅವ್ರು ಬೇಕು ನಮ್ಮ ಸಿನಿಮಾಗೆ. ಹಂಗಾಗಿ ಅಟ್ಲೀಸ್ಟ್ ಒಂದು ಸೀನ್ ಬಂದರೆ ಒಂದು ಗೆಸ್ಟ್ ಅಪಿಯರೆನ್ಸು ಅದೊಂದು ವೆಯ್ಟೇಜ್ ಇರುತ್ತೆ. ಸುಮ್ಮನೆ ಜೊತೆಲಿ ಇಟ್ಕೊಂಡು ಅದು ಅಂತ ಮಜಾ ಇಲ್ಲ ಕ್ಯಾರೆಕ್ಟರ್ಗಳು. ಆ ಒಂದು ಸೀನ್ ನ ಪ್ರಿಪರೇಷನ್ ಹೇಗಿತ್ತು? ನಂಗೆ ತುಂಬಾ ಹೇಳ್ಕೊಟ್ರು ಆ ಸೀನಲ್ಲಿ ಆಕ್ಚುಲ್ ಆಗಿ. ಅಯ್ಯೋ ಇಲ್ಲ, ನನಗೆ ಒಂದು ಖುಷಿ ಏನಾಯ್ತು ಅಂದ್ರೆ, ಫಸ್ಟ್ ಫೋನ್ ಬಂದ ತಕ್ಷಣ ಈಗ ನೀವು ಹೇಳಿದ್ರಿ ನಾನು ಕಾಮಿಡಿಯಿಂದ ಬಂದೆ, ಕಿಲಾಡಿಗಳಿಂದ, ಇವರು ಕಾಮಿಡಿ ಕಿಲಾಡಿಯಿಂದ, ನಾನು ಕಾಮಿಡಿ ಕಿಲಾಡಿಗಳಿಂದ. ನಮ್ಮ ಚಿಕ್ಕಣ್ಣ ಫಸ್ಟ್ ಟೈಮ್ ಹೀರೋ ಆಗ್ತಿದ್ದಾರೆ. ಸೊ ಆ ಸಿನಿಮಾದಲ್ಲಿ ಯಾವಾಗಲೇ ಯಾಕಂಡು ನೋಡಿದ್ರು ಆ ಸಿನಿಮಾದಲ್ಲಿ ನಾನು ಇದೀನಿ ನೋಡಲ್ಲ. ಚಿಕ್ಕಣ್ಣವರು ನಾಯಕ ನಟರಾದಾಗ ಅವ್ರ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ಕ್ಯಾರೆಕ್ಟರ್ ಅಂತ ಒಂದು ಖುಷಿ ಇತ್ತು ನನಗೆ. ಅದಕ್ಕೋಸ್ಕರ ಅದನ್ನ ಮಾಡಿದ್ವಿ. 2 ದಿನದನ್ನ ಒಂದೇ ದಿನದಲ್ಲಿ ಮುಗಿಸಿದ್ರು. ಸೊ ಇವ್ರದ್ದು ಹಂಗೆ ಬಂದು ಹೋದ್ರು, ಬಟ್ ಸಿನಿಮಾದಲ್ಲಿ 100% ಉಳಿಯಂಥ ಕ್ಯಾರೆಕ್ಟರ್. ಆಮೇಲೆ ಟರ್ನಿಂಗ್ ಪಾಯಿಂಟ್ ಇರೋದೇ ಅಲ್ಲಿ, ಆ ಸೀನಲ್ಲೇ ಇವ್ರದಿರೋದು. ಸೂಪರ್. ಈಗ ಪಾತ್ರ ಅಂತ ಬಂದಾಗ ಮಲೈಕಾ ಅವ್ರ ಹತ್ರ ಕೇಳಬೇಕು, ಈ ಉಪಾಧ್ಯಕ್ಷ ಚಿತ್ರದಲ್ಲಿ ನಿಮ್ದು ಕಂಪ್ಲೀಟ್ ಹಳ್ಳಿ ಪಾತ್ರ ತರ ನನಗೆ ಅನ್ಸುತ್ತೆ ಅದರಲ್ಲಿ ನೋಡ್ತಾ ಇದ್ರೆ. ಬಟ್ ನೀವು ಹಳ್ಳಿ ವಾತಾವರಣದಲ್ಲಿ ಬೆಳೆದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದೆಯಾ, ಅಥವಾ ಈ ಪಾತ್ರಕ್ಕೆ ನೀವು ಹೇಗೆ ಅಡಾಪ್ಟ್ ಆದ್ರಿ? ಹಳ್ಳಿಯಲ್ಲಿ ಬೆಳೆದ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದ್ರೆ ನಮ್ ದೊಡ್ಡಮ್ಮ ಊರಲ್ಲೆಲ್ಲ ಇದ್ದಿದ್ದು 2-3 ದಿನ ರಜಕ್ಕೆ ಹೋಗಿ ಬಂದಿದೆ ಅಷ್ಟೇ, ಹಂಗೆ ಎಕ್ಸ್ಪೀರಿಯನ್ಸ್ ಅನ್ನೋದೇನಿಲ್ಲ. ಬಟ್ ಇದ್ರಲ್ಲಿ ಕಂಪ್ಲೀಟ್ ಹಳ್ಳಿ ಇಲ್ಲ. ನಾನು ವೆಸ್ಟರ್ನ್ ಆಗಿ ಯಾವ ತರ ಇರೋ ಬಟ್ಟೆನೂ ಹಾಕೊಂಡಿದ್ದೀನಿ, ಇಲ್ಲಿ ಲಂಗ ದಾವಣಿನೂ ಹಾಕೊಂಡಿದ್ದೀನಿ. ಸೊ 2 ಮಿಕ್ಸ್ಚರ್ ಇದೆ ಇದರಲ್ಲಿ. ಆದ್ರೆ ಅಪ್ಪನ್ ಮುದ್ದಿನ ಮಗಳು, ಆಮೇಲೆ ಸಿಕ್ಕಾಪಟ್ಟೆ ಬಬ್ಲಿ, ಅವಳಿಗೆ ಲೈಫಲ್ಲಿ ಸಿಕ್ಕಾಪಟ್ಟೆ ಆಸೆ ಇರುತ್ತೆ, ನಾನು ಆ ತರ ಊಟ ಮಾಡ್ಬೇಕು, ಇಲ್ಲಿ ಆಚೆ ಹೋಗ್ಬೇಕು, ಓಡಾಡ್ಬೇಕು ಅನ್ನೋದು. ಸೊ ಅದೇ ಒಂದು ಕ್ಯಾರೆಕ್ಟರ್, ನನ್ನ ಮೇನ್ ಕ್ಯಾರೆಕ್ಟರೈಸೇಷನ್ ಅದ್ರ ಮೇಲೆ. ಮಲೈಕಾ ಜೀವನದಲ್ಲಿ ಏನೇನು ಆಸೆಗಳಿದೆ? ಉಪಾಧ್ಯಕ್ಷನ್ ತರ ಸಿನಿಮಾ, ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಕಲಾವಿದ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕು. ಅದ್ರಲ್ಲಿ ಮೇಜರ್ ಆಗಿ ನನಗೆ ರಮೇಶ್ ಅರವಿಂದ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇದೆ. ಹಾಗೆ ಅನಂತ್ ನಾಗ್ ಸರ್ ಜೊತೆ. ಅವರಿಬ್ರು ಒಂಥರ ಏನೋ ಗೊತ್ತಿಲ್ಲ, ಒಂಥರ ಫೇವ್ರೇಟ್ ಇಷ್ಟ. ಹಾಗೆ ಎಲ್ಲಾ ಹೀರೋಸ್ನು ಮೀಟ್ ಮಾಡ್ಬೇಕಂತಾನು ಆಸೆ ಇದೆ. ಅಂದ್ರೆ ನಾನ್ ಚಿಕ್ಕವಳಿದಾಗ ಹೀರೋಯಿನ್ ಆಗ್ಬೇಕಷ್ಟೇ, ನಂಗೆ ಆಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಮಿರರ್ ಮುಚ್ಕೊಂಡು ಫುಲ್ ರೆಡಿ ಆಗ್ಬಿಟ್ಟು ನಾನು ಹೀರೋಯಿನ್ ಯಾವ ಡೈಲಾಗ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ರೆ? ಡೈಲಾಗ್ ಅಲ್ಲ, ಈ ತರ ಇಂಟರ್ವ್ಯೂ ಅಲ್ಲಿ ಕೂತಾಗ ಹೇಗ್ ಮಾತಾಡ್ಬೇಕು, ಹೇಗ್ ಕುತ್ಕೋಬೇಕು, ಹೀಗಿರ್ಬೇಕಾ, ಹೆಂಗ್ ಕೂತ್ರೆ ಬರೀ
ಅದೇ ನಂದು. ಆಮೇಲೆ ಈಗ ಅವಾರ್ಡ್ ಫಂಕ್ಷನ್ಸ್ ಎಲ್ಲ ನೋಡ್ಬಿಟ್ಟಾಗ ಓಕೆ ನಾನ್ ಇಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ ಅಪ್ಪ ಅಮ್ಮ, ನಾನು ಎಲ್ಲ ನೋಡ್ತಿರ್ತೀವಿ. ಪಟ್ಟ ನಂಗೆ ಹೋಗ್ಬಿಟ್ಟು ರೂಮ್ ಬಾಗ್ಲಾಕೊಂಡ್ಬಿಟ್ಟು ಏನೋ ಒಂದು ಇಟ್ಕೊಂಡು ಹೀಗೆ ಥ್ಯಾಂಕ್ ಯು ಸೋ ಮಚ್, ಹಿಂಗೆ ನಂಗೆ ತುಂಬಾ ಖುಷಿ ಆಗ್ತದೆ, ಹಿಂಗೆಲ್ಲ ಆಕ್ಟಿಂಗ್ ಮಾಡಿರೋದಿದೆ. ಕ್ಯೂಟ್. ತಗೊಳ್ಳಿ, ಇದು ಹೇಳಿದಕ್ಕೆ ನಿಮ್ಗೆ ಈ ಒಂದು ಅವಾರ್ಡ್. ಥ್ಯಾಂಕ್ ಯು. ಈಗ ನಿಮ್ ಕೈಲಿ ಉಪಾಧ್ಯಕ್ಷ ಚಿತ್ರಕ್ಕಾಗಿ ಅವಾರ್ಡ್ ಬಂದಿದೆ, ಮಾತಾಡಿ, ಹೇಗ ಅನ್ಸ್ತಾ ಇದೆ? ಇದೆಲ್ಲ ಕ್ರೆಡಿಟ್ಸ್ ಚಿಕ್ಕಣ್ಣ ಸರ್ಗೆ ಹೋಗ್ಬೇಕು. ಈಗ ನೀವು ಸೈಮ ಸ್ಟೇಜ್ ಅಲ್ಲಿ ಇದ್ದೀರಾ. ಅಯ್ಯೋ ನಂಗೆ ನಿಜವಾಗ್ಲೂ ಬಂದ್ರೆ ಹೇಳ್ತೀನಿ, ಸುಮ್ನೆ ಹೇಳಕ್ಕಾಗಲ್ಲ. ಖುಷಿ. ಅಲ್ಲ, ಇವ್ರ ಜೋರ ಪಾಪನ? ಜೋರು. ಸುಳ್ಳು ಹೇಳ್ತಾರ ಜಾಸ್ತಿ ಅಥವಾ ಸತ್ಯನೇ ಹೇಳ್ತಾರ? ಒಂದೊಂದ್ಸತಿ ತುಂಬಾ ಸುಳ್ಳು ಹೇಳ್ತಾರೆ. ಯಾರು ಲೇಟ್ ಆಗಿ ಬರೋದು ಸೆಟ್ಟಿಗೆ ನಿಮ್ಮಿಬ್ರಲ್ಲಿ? ಇಬ್ರು ಇಲ್ಲ. ಜಾಸ್ತಿ ಟೇಕ್ ಯಾರು ತಗೊಳ್ಳೋದು? ಇಬ್ರು ಇಲ್ಲ. ಹಂಗ್ ನೋಡಕ್ ಹೋದ್ರೆ ನಾನೇ ಅನ್ಕೋತೀನಿ, ಇಬ್ರು ಇಲ್ಲ. ಅನ್ಕೋತೀನಿ ನೀವೇ. ಇಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ? ನಾನು. ಮಗ ನಾನು ಅಲ್ಲಿ ನೋಡ್ರಿ, ಅದ್ರಲ್ಲಿ ನಾನು ಕಾಲು 2 ಸಲ ಅಂದ್ರೆ ಇವ್ರದ್ದು 1 ಸಲ ಅಂದೈತೆ. ಆಯ್ತಾ, ಇದೆಲ್ಲ ಹೇಳಿದ್ರೆ ನಾವು ಬಿಡ್ಕೊಟ್ಬಿಟ್ಟವ. ನಾನೇ ಚೆನ್ನಾಗಿ ಡ್ಯಾನ್ಸ್. ಇಬ್ರಲ್ಲಿ ತುಂಬಾ ಸ್ಕೋಪ್ ತಗೊಳ್ಳೋದು ಯಾರು? ಇವ್ ಮೇಡಮ್ ಅವರು. ಯಾರು ಸೆಟ್ಟಲ್ಲಿ ಯಾರು ಕೆಲಸ ಮಾಡೋರಲ್ಲಿ ಯಾರ ಹತ್ರ ಅವ್ರು ಹೋಗ್ಬಿಟ್ಟು ಚಿಕ್ಕಣ್ಣ ಮಲೈಕ ಯಾರು ಸ್ಕೋಪ್ ತಗೋತಾರ ಅಂದ್ರೆ ಮೇಡಮೇ ಅಂದ್ಬಿಡ್ತಾರೆ. ಯಾರು ತುಂಬಾ ಕಾಸ್ಟ್ಲಿ? ಇವ್ರು ಎಕ್ಸ್ಪೆನ್ಸಿವ್ ಬಡವಾನಿ ಮಡಗ್ದಂಗೆ ಇರುವಂತ ನಮ್ಮ ಬಾಡಿ ಅದು ಯಾವಾಗ್ಲೂ ಕಾಮಿಡಿ ಕ್ಯಾರೆಕ್ಟರ್ ಮಾಡೋಕ್ ತಗೊಂಡಿದ್ದವು. ಈಗ ಶಕ್ತಿ ಇಲ್ಲ, ಆ ಶಕ್ತಿ ನನ್ನಲ್ಲಿ ಇಲ್ಲ. ಇದೆ ಅನ್ನೋದು ನಿಜ ತಾನೆ. ಇದೆ. 50,000 ಒಂದು ಶರ್ಟ್ ಇದೆಯಾ? ಯಾವಾಗೆಲ್ಲ ಇಲ್ಲೋ ಅಷ್ಟೇ. ಅವ್ರು ನಿಮ್ ಕತೆ ಕೇಳ್ತಿಲ್ಲ. ಇದೆಯೋ ಇಲ್ವೋ ತಗೊಂಡಿರೋರು ಇದೆ ಅಷ್ಟೇ. ನಾನಲ್ಲ. ಅವರು ಜಾಸ್ತಿ ಪಾರ್ಟಿ ಮಾಡೋದು ಯಾರು? ಅಂಡ್ ಫೈನಲಿ ನಿಮ್ಮಿಬ್ರಲ್ಲಿ ಅತಿ ಹೆಚ್ಚು ಸುಳ್ಳು ಹೇಳಿದ್ ಯಾರು? ಇವ್ರೆ. ನಾನೇನ್ ಸುಳ್ಳು ಹೇಳಿದೆ? ಸುಳ್ಳು ಹೇಳ್ದೆ. ಹೇಳಿದೆಲ್ಲ ಸುಳ್ಳು. ಈಗ ಹೇಳಿ ಮಲೈಕಾ, ಎಷ್ಟು ಖುಷಿ ಇದೆ ನೀವು ಚಿಕ್ಕಣ್ಣನ ಜೊತೆ ಆಕ್ಟ್ ಮಾಡಿ? ತುಂಬಾ ಖುಷಿ ಇದೆ, ಸಿಕ್ಕಾಪಟ್ಟೆ ಖುಷಿ. ಏನ್ ಕಲ್ತ್ರಿ ಅವರಿಂದ? ಏನ್ ಕಲ್ತ್ರಿ ಅವರಿಂದ? ಅವರಿಂದ ಏನ್ ಕಲ್ತೆ ಅಂದ್ರೆ ಒಂದು ಗುಣಗಳು. ಒಂದ್ ನಿಮಿಷ ಹೇಳ್ತಾನೆ. ಇದೊಂದು ಎಲ್ಲ ಇವ್ರು ಹೇಳ್ತಾರೆ. ಆಮೇಲೆ ಅವ್ರಿಗೆ ಹೀರೋಯಿನ್ ಹತ್ರ ಮಾತಾಡಿಸ್ತಾ ಇಲ್ಲ ನೀವು, ಮಾತಾಡ್ಸಿ ಅಂತಾರೆ. ಅವ್ರಿಗೆ ತುಂಬಾ ಬೇಗ ಕೋಪ ಬರುತ್ತೆ ಏನಾದ್ರು ಹಂಗೆ ಸಡನ್ ಆಗಿ ಅಂತ. ಬಟ್ ಆಮೇಲೆ ಶಾಂತವಾಗಿ ಅವರೇ ಬಂದ್ಬಿಟ್ಟು ಮಾತಾಡಿಸ್ತಾರೆ. ಅಷ್ಟು ಆ ಒಳ್ಳೆ ಗುಣ ಅವರಲ್ಲಿ. ಮೊನ್ನೆನೂ ಹೇಳಾಯ್ತು ಬೇರೆ ಚಾನಲ್ದು ಇದು ಸೀನಲ್ಲಿ ಆನಂದ್ ಅವರು ಅಡಿಗೆ ಶೋ ಅಲ್ಲಿ ಸೇಮ್ ಈ ಡೈಲಾಗ್ ಹೇಳಿದ್ದು. ಅಲ್ಲ, ಇರೋದು ಒಂದೇ ಒಳ್ಳೆ ಗುಣ ಆದ್ರೆ ಅವ್ರು ಅದನ್ನೇ ಹೇಳ್ತಾರೆ. ಅಷ್ಟು ಅದೊಂದೇ ಇರೋದು, ಅಷ್ಟೊಂದಿಲ್ಲ. ಏನ್ ಹೇಳ್ಬೇಕು ನೀವೇ ಹೇಳ್ಬಿಡಿ, ಅದನ್ನ ಹೇಳ್ಕೊಟ್ಬಿಡಿ. ಸರ್ ಚೆನ್ನಾಗಿ ನೋಡ್ಕೊಂಡ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ತುಂಬಾ ಕಂಫರ್ಟಬಲ್ ಆಗಿ ಅವ್ರ ಜೊತೆ ಆಕ್ಟಿಂಗ್ ಮಾಡಿದೆ. ತುಂಬಾ ಪ್ರತಿ ಹಂತದಲ್ಲೂ ನಾನು ಏನ್ ಹೇಳ್ಬೇಕನ್ನೋ, ಅವ್ರ ಬಗ್ಗೆ ಏನ್ ಹೇಳ್ಬೇಕಿದ್ರು ಅದನ್ನ ನೀಟಾಗಿ ಮಾನಿಟರ್ ಮಾಡಿ ಇದನ್ನೇ ಹೇಳ್ಬೇಕು, ಇದೇ ಅಕ್ಷರಗಳು ಇದೇ ಪದಗಳಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಅಮ್ಮನ ಹೀರೋಯಿನ್ ಹಾಕಬಿಟ್ಟು ನೋಡ್ರಿ ನಮ್ ಕಾಲೇ ಹೇಳಿತ. ಶಿವ ಅವರೇ, ಆಸ್ ಅ ಫ್ರೆಂಡ್ ಆಗಿ, ಒಬ್ಬ ಕಲಾವಿದನಾಗಿ ಚಿಕ್ಕಣ್ಣ ಅವರ ಈ ಬೆಳವಣಿಗೆ ಬಗ್ಗೆ ನಿಮಗೆ ಎಷ್ಟು ಸಂತೋಷ ಇದೆ? ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ತುಂಬ ಖುಷಿ ಪಡ್ತೀನಿ. ಬಹುಶಃ ಈ ವಿಷಯನ ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಎಲ್ಲರೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಕಾಮಿಡಿ ಕಿಲಾಡಿಗಳಿಂದನೇ ಬಂದು ಒಂದು 10 ವರ್ಷ 15 ವರ್ಷದ ಜರ್ನಿನಲ್ಲಿ ಚಿಕ್ಕಣ್ಣ ಸರ್ ಅವಾಗ ಹೆಂಗಿದ್ರು ನನಗೆ ಗೊತ್ತಿಲ್ಲ. ಅವಾಗ ಹೆಂಗಿದ್ರು ಅಂತ ನಾನು ಪರಿಚಯ ಆದಾಗ, ನಾನು ಅವ್ರನ್ನ ಭೇಟಿಯಾಗಿ ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೆಂಗಿದ್ರು, ಇವತ್ತಿನ ದಿನದವರೆಗೂ ಈ ಕ್ಷಣದವರೆಗೂ ಅಯ್ಯಪ್ಪ ಹಂಗೆ ಅವರು. ಚಿಕ್ಕಣ್ಣ ಸರ್ ಹೀರೋ ಆಗ್ತಾವ್ರೆ ಅನ್ನೋ ಒಂದು ವಿಷಯ ಗೊತ್ತಾದ ಮೇಲೆ ಅದಕ್ಕಿಂತ ಒಂದು 6 ತಿಂಗಳು ಮುಂಚೆ ನನಗೊಂದ್ಸಲ ಫೋನ್ ಮಾಡಿ ಒಂದು 48 ನಿಮಿಷ ಮಾತಾಡಿದ್ರು ನನ್ನ ಹತ್ರ. 48 ನಿಮಿಷ ಮಾತಾಡಿರೋದೇನಂತಂದರೆ ಸಿನಿಮಾ ಜೀವನ ಹೇಗೆ, ಅವರು ಹಾಸ್ಯ ಕಲಾವಿದರಾಗೇ ಗುರುತಿಸ್ಕೊಂಡು ಬಂದು ಇಷ್ಟು ವರ್ಷ ಇಷ್ಟೊಂದು ಎಲ್ಲ ನಟರ ಜೊತೆ ಆ್ಯಕ್ಟ್ ಮಾಡಿ ಬಂದು ಈಗ ನಾಯಕ ನಟರಾಗಿ ಮೊದಲನೇ ಸಿನಿಮಾ ಮಾಡ್ತಿರ್ಬೇಕಂದ್ರೆ ಅದರಲ್ಲೂ ಮಾಡಿದ್ರೆ ನಾವು ಖುಷಿ ಇದೆ. ಜೊತೆಗೆ ಆ ಒಂದು 48 ನಿಮಿಷದಲ್ಲಿ ನನಗೆ ಇನ್ನೂ 40 ವರ್ಷ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಸಿನಿಮಾಗಳನ್ನ ಮಾಡಿದ್ರು ಕೂಡ ಅವ್ರು ಹೇಳಿದ ಆ 48 ನಿಮಿಷದ ಮಾತುಗಳಿದಾವಲ್ಲ, ಆ ಮಾತುಗಳನ್ನ ನಾನು ಯಾವಾಗಲೂ ರೂಢಿಸ್ಕೊಂಡು ಹೋಗ್ತೀನಿ. ಈ ಥರ ಮಾಡ್ಕೊಂಡೋಗಿ ಮುಂದಕ್ಕೆ ಅಂತ ಹೇಳಬೇಕು ಅನ್ನೋದು ಅವ್ರಿಗೇನಿಲ್ಲ, ಏನಕ್ಕೆ ಹೇಳಬೇಕು. ಆದರೂ ನನಗೆ ಫೋನ್ ಮಾಡಿ ಇನ್ನೊಂದು ನಾವೇನು ಯಾವಾಗಲೂ ಸಿಗ್ತಾರಲ್ಲ, ಡೈಲಿ ಟಚ್ಚಲ್ಲಿಲ್ಲ, ನಾವು ಮಾತಾಡ್ತಿರಲ್ಲ. ನಾವುಗಳೆಲ್ಲ ಇವತ್ತಿಗೊಂದು ಏನೋ ಜನ ಅವರು ಮನಸ್ಸಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ, ನಮ್ಮನ್ನು ಗುರುತಿಸ್ತಾರೆ ಅಂದರೆ ಸೊ ಹೆಂಗಾದರೂ ಮಾಡಿ ನಾವು ಅದನ್ನು ಉಳಿಸ್ಕೊಬೇಕು. ಈಗ ಶಿವರಾದ್ರೂ ಅವರು ಅಷ್ಟು ಕಷ್ಟಪಟ್ಟೆ ಹಂಗೆಲ್ಲೋ KR ಪೇಟೆಯಿಂದ ಬಂದು ಇಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಯಾವುದೋ ಚಾನಲಲ್ಲಿ ಒಂದೊಂದು ಎಪಿಸೋಡು ವಾಯ್ಸ್ ಓವರ್ಗಳೆಲ್ಲ ಕೊಟ್ಕೊಂಡು ಇವತ್ತು ಅವರು ಒಂದು ಹೀರೋ ಆಗಿ ಮಾಡಿದ್ರು. ಒಂದು ಒಳ್ಳೆ ಚಿತ್ರ ಅದು. ಅದು ಮಾಡಿ ಇವತ್ತಿಗೆ ಲೀಡ್ ಕಾಮಿಡಿಯನ್ಗಳಲ್ಲಿ ಈಗ ನಾವೆಲ್ಲ ಇದ್ದೀವಿ, ಒಂದಷ್ಟು ಜನ ಕಾಮಿಡಿಯನ್ಗಳಲ್ಲಿ ಅವರು ಒಬ್ಬರು ಅನ್ನೋ ಸ್ಥಾನನ ಸಿನಿಮಾದಲ್ಲಿ ಗುರುತಿಸ್ಕೊಳ್ಳೋ ತಮಾಷೆ ವಿಷಯ ಅಲ್ಲ. ಸೊ ಅದು ಸಿಕ್ಕಿದೆಯಲ್ಲ, ನಮಗೆ ಒಂದಷ್ಟು ಅನುಭವಗಳಾಗಿದೆಯಲ್ಲ, ಅದನ್ನು ಹಂಚ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ.
ಕೆಲವ್ರು ಅನ್ಕೋತಾರೆ ಅವ್ರು ಬಂದರು ಇವ್ರು ಬಂದರು ಅವ್ರು ಹೊಟ್ಟೆವ್ರಿ ಗುರು ನಾನು ಹೇಳೋದು ಅಷ್ಟೇ. ಕೆಲವ್ರಿಗೆ ಈಗ ಯಾರೋ ಹೊಸಬರು ಬರ್ತಾರೆ ಅಂದರೆ ವೆಲ್ಕಮ್ ಮಾಡೋಣ, ಅವ್ರ ಜೊತೆ ನಾವು ಚೆನ್ನಾಗಿರೋಣ. ವರ್ಷಕ್ಕೆ 120ರಿಂದ 130 ಪಿಕ್ಚರ್ಗಳು ಆಗುತ್ತೆ ನಮ್ಮ ಕನ್ನಡದಲ್ಲಿ. ಅದರಲ್ಲಿ ತಿಪ್ಪರ್ಲಾಗ ಹೊಡೆದ್ರು ಮ್ಯಾಕ್ಸಿಮಮ್ ಅಂದರೆ 20ರಿಂದ 25 ಪಿಕ್ಚರ್ ಮಾಡೋಕ್ಕಾಗಲ್ಲ. ಹಂಗಂತ ಇನ್ನು 100 ಸಿನಿಮಾನ ನಿಲ್ಸ್ಕೊಂಡಿರಲ್ಲ ಯಾರೂ, ಮಾಡೇ ಮಾಡ್ತಾರೆ. ನಮಗೆ ಸಿಗುತ್ತೆ, ಅವ್ರಿಗೆ ಸಿಗುತ್ತೆ. ಎಲ್ಲರೂ ಆರಾಮಾಗಿ ಖುಷಿಯಾಗಿರಬೇಕು. ಕೆಲವರು ಒಳಗೆ ಅವ್ನು ಬಂದ್ಬಿಟ್ಟು ಯಾಕದೆಲ್ಲ ನಮಗೆ ಸಿಗೋ ಅನ್ನೋ ಭಗವಂತ ಬರೆದಿರ್ತಾನೆ, ನಮಗೆ ಸಿಕ್ಕೇ ಸಿಗುತ್ತೆ. ಏನ್ ಮಾಡಕ್ಕಾಗಲ್ಲ. ಈಗ ಉಪಾಧ್ಯಕ್ಷಗೆ ಮಲೈಕ ಸಿಕ್ಕಿದ್ರು, ನಾನು ಸಿಕ್ಕಿಲ್ಲ, ಏನ್ ಮಾಡಕ್ಕಾಗಲ್ಲ. ನೀವು ಟ್ರೈ ಮಾಡಿದೆ, ನೀವು ಇರಿ ಪಟ ಅಂತ ಇನ್ನು 4 ವಿಷಯ ಮಾತಾಡಿಲ್ಲರಮ್ಮ. ಈಗ ಅಧ್ಯಕ್ಷ ಬರೀ ಹಳ್ಳಿನಲ್ಲೇ ಮುಗಿಸಿದ್ವಿ. ಸೊ ಇದರಲ್ಲಿ ಸ್ವಲ್ಪ ಬೇರೆ ಥರದ್ದು ಮಾಡೋಣ ಅಂತೇಳಿ ಸೆಕೆಂಡ್ ಹಾಫು ಪೂರ್ತಿ ಟ್ರಾವೆಲಿಂಗು. ಈ ಕರ್ನಾಟಕದಲ್ಲಿ ನಮ್ಮ ಕೈಲಿ ಈಗ ಇಲ್ಲಿವರೆಗೂ ಎಲ್ಲ ಸಿನಿಮಾದಲ್ಲೂ ತೋರಿಸಿದ್ದಾರೆ, ಬಟ್ ಕೆಲವು ಯಾವ್ದ್ಯಾವುದೋ ತೋರಿಸಿಲ್ಲ ಅಂಥ ಪ್ಲೇಸ್ಗಳನ್ನ ಸ್ವಲ್ಪ ಹುಡುಕಿ ಬ್ಯೂಟಿಫುಲ್ ಆಗಿ ಇರೋ ಥರದ್ದು ಶೇಖರ್ ಚಂದ್ರ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮಗೆ ಈ ಒಂದು ಕಾಮಿಡಿ ಸಿನಿಮಾದಲ್ಲಿ ವಿಜುವಲ್ ಬ್ಯೂಟಿ ಸಿಗೋದು ಸ್ವಲ್ಪ ಕಡಿಮೆನೆ, ಬಟ್ ಇದರಲ್ಲೂ ವಿಜುವಲ್ ಬ್ಯೂಟಿ ವಾವ್ ಅನ್ನೋ ಲೆವೆಲ್ಗೆ ಕೊಟ್ಟಿದ್ದಾರೆ. ಈಗ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಡೈರೆಕ್ಟ್ರು, ಅಧ್ಯಕ್ಷಗೂ ಅವರೇ ಮಾಡಿದ್ರು. ಸೊ ಉಪಾಧ್ಯಕ್ಷಗೂ ಅವರೇ ಮಾಡಿರೋದ್ರಿಂದ ನಮಗೆ ಸಾಂಗ್ಗಳು ತುಂಬಾ ದೊಡ್ಡ ಇನ್ವಿಟೇಷನ್. ನೀವು ಹಾಡಿರೋದಂತೂ ದೊಡ್ಡ ಇನ್ವಿಟೇಷನ್, ಚೆನ್ನಾಗಿ ಬಂದಿದೆ. ನಮ್ದು ಮ್ಯೂಸಿಕಲ್ಲಿನೂ ಹಿಟ್ಟು. ಈಗ ಟಕ್ ಅಂತ ಒಂದು ಗೇಮ್ ಆಡೋಣ, ಓಕೆನಾ? ಈಗ ಗೇಮ್ ಏನಪ್ಪಾ ಅಂತಂದ್ರೆ ಇದೊಂದು ಸಿಚುವೇಶನ್ ಕೊಡ್ತೀನಿ, ಆ ಸಿಚುವೇಶನ್ಗೆ ಸೂಟ್ ಆಗುವಂತ ಒಂದು ಸಾಂಗ್ ಅನ್ನ ನೀವು ಹಾಡ್ಬೇಕು, ಓಕೆನಾ? ಬೆಳಗ್ಗೆ ಎದ್ದು ಹೊಲದ ಕಡೆ ಹೊರಟಾಗ ಬೆಳಗ್ಗೆದ್ದು ಯಾರ ಮುಖ ನೋಡಿದ್ರ ಅಲ್ಲ, ನಾನು ಬೆಳಗ್ಗೆದ್ದು ಯಾರ ಮುಖ ನಾನು ನೋಡಿದೆ ಅಂದ್ರೆ ಅಮ್ಮ ರಾಗಿ ಹೊಲದಾಗೆ ಪಾಪ ನೆನ್ಪಾಯ್ತು. ತುಂಬಾ ಹೊಸ ಮಾತು ಕಲಿಸಿ ಕೊಟ್ಟರಮ್ಮ ಅಷ್ಟೇ, ನಂಗೂ ಗೊತ್ತಿಲ್ಲ. ಜೇನು ನಿಮ್ಗೆ ಯಾವ ಸಾಂಗ್ ನೆನಪಾಗತ್ತೆ? ಬೆಳಗ್ಗೆದ್ದು ಅಂಬರವೇರಿ ಸೂರ್ಯನು ಬಂದಾನು, ತಳ 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 ಜಗ ತಳ ತಳ. ಏನ್ ಸಾಂಗ್ ಹಾಡಿದವರು? ರಾಗಿ ನಿಮ್ಗೆ ಬೆಳಗ್ಗೆದ್ದು ಯಾರ ಮುಖವ? ಅವ್ರಿಗೆ ರಾಗಿ ಅಯ್ಯೋ ಈಗ ನೋಡಕ್ಕೆ ಒಂಥರ ಆಕ್ಟಿಂಗ್ ಅನ್ಸುತ್ತೆ. ಈಗ ಬೇಗ ಇವಾಗ ನೀನು ಟೈಮ್ ಆದ್ರೆ ನಾವು ಇನ್ನೊಂದು ಗಂಟೆ ಮಾಡ್ಕೊಬತ್ತೀವಿ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಗುಡಿಸಲಿಗೆ ಹೋದೆ ಮಾತನಾಡಲು, ತುಂಬಾ ಹೊಸ ಮಾತು ಕಲಿಸಿ ಕೊಟ್ಟಳಮ್ಮ ಮಲ್ಲು, ಜೇನು ತಿಂದು ನೀನು ತಿನ್ನು ಎಂದಳ. ನಾಚ್ಕೊಳ್ಳಿಲ್ವಾ? ನೆಕ್ಸ್ಟ್, ಹಳೆ ಹುಡುಗಿ ಮದ್ವೆಗ್ ಬಂದ್ರೆ ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ. ಅಲ್ಲ, ಅವ್ರ ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸಿರಲಿ ನನಸೇರಲಿ ಪ್ರೀತಿ ಕೊಡುವ. ನಂಗೆ ಇನ್ನೊಂದು ನೆನಪಾಯ್ತು, ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ, ಮದುವೆ ಬಂದ ತಕ್ಷಣ ಟೈಟ್ ಆಗ್ಬಿಡೋದು. ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತಿರಪ್ಪ. ಎಂಡವೋ ಎಂಡ ನಂಬಿದರೆ ದಂಡ ಆ ಗಮಕ ಇದೆಯಲ್ಲ. ಓಕೆ, ಇಷ್ಟು ಬೆಳ್ಳಗಿರೋ ಹುಡುಗಿ ಪಟಾಯಿಸ್ಬೇಕು ಅಂತಂದ್ರೆ ಯಾವ ಸಾಂಗ್ ಆಡ್ತೀರಾ? ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಪ್ರೀತಿಸಿ ಹೊರಟವಳೆ ಯಾರನು ಕೂಗಲಿ ನಾ, ನೀ ನನ್ನ ಪ್ರಾಣ ಅಂತ ಯಾರಿಗೆ ಹೇಳಲಿ ನಾ. ಪುರ್ಸೊತ್ತಿದ್ದಾಗಂತೆ ಬ್ರಹ್ಮ ನಿನ್ನ ರೂಪ ರೂಪಿಸುದ್ನಂತೆ, ಚಿನ್ನ ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ವ್ಯತ್ಯಾಸ ಏನೂ ಇಲ್ಲ, ಸತ್ಯ ಹೇಳ್ತೀವಿ ನೀ. ಭೂಮಿನೇ ತಳ್ಕಂಬಳ್ಕ ಕಾಣ್ತದೆ. 45 ದಿನ ಶೂಟಿಂಗ್ ಮಾಡಿ ನಾಚಿಸಕ್ಕಾಗಲಿಲ್ಲ, 2 ಲೈನ್ ಆಡ್ಬಿಟ್ಟು ಹೋಯ್ತು ಅತ್ಲಾಗ. ಒಂಚೂರು ಏನೋ ಪರವಾಗಿಲ್ಲ ಹೀರೋ ಅಂತ ಇದ್ಲೇ ಬೆಳ್ಳಗಿರೋ ಹುಡುಗಿ ಅದು ಹೋಯ್ತು ಅತ್ಲ. ನನ್ ಕಟ್ ಅವ್ರು ಹೇಳಿದ್ರು ಹೋಗಿ ಆತಾಗ ಸಾಕತ್ತಾಗಿ ಆಡ್ತಿದಾರ, ಸಾಕತ್ತು. ಈಗ
ಫಸ್ಟ್ ನೈಟಲ್ಲಿ ಹಾಲು ತಗೊಂಡು ಬಂದಾಗ ಯಾವ ಸಾಂಗ್ ನೆನಪಾಗುತ್ತೆ? ಜುಮ್ 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 ರೋಮಾಂಚನ ಸ್ಪರ್ಶಂ ಸಕಲಂ ಸಮೋಹನ ಅಂಗಾಂಗ ತೆರೆದು ಪಂಚಾಂಗ ಓದೋ ಆಲಿಂಗನ. ಮಂಡ್ಯ ನಾಟಿ ಬೆಡಗಿ ಕಬ್ಬಿನ ಗದ್ದೆಯಲ್ಲಿ ನೋಡಿ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬೆಳದಿಂಗ್ಳು ನೀನೇನಮ್ಮಿ ಲಾಲಿನ ಹಾಡ್ಲೇನಮ್ಮಿ ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ. ಅವ್ರ ಕೈಲಿ ದೃಷ್ಟಿ ತೆಗೆಸ್ಕೊಳಮ್ಮಿ. ಬೆಳಗ್ಗೆ ಎದ್ದ ತಕ್ಷಣ ರವಿಚಂದ್ರನ್ ಆಗಿರ್ತೀರಾ ನೀವು, ಯಾವ ಹಾಡು ಹಾಡ್ತೀರಾ? ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು. ಶಿವು ನೀವ್ ಹೇಳಿ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಹೂಬನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ತಲೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ಕಲಾದೇವನಿಗೆ ಸಿಂಗರಿಸೋ ಹೂಗಳು. ನಾನು ಚಪ್ಪಾಳೆ ಬರೋ ಒಂದು ಆಡಾಡ್ತೀನಿ. ನೆಕ್ಸ್ಟ್ ಹೇಳ್ತೀನಿ. ಅನುಶ್ರೀ ಹೀರೋಯಿನ್ ಆಗಿ ನಿಮ್ಮ ಮುಂದೆ ಬಂದಾಗ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೇ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು. 2-3 ಇಂಟರ್ವ್ಯೂ ಕರೆ ನಿನ್ ಚಾನಲ್ಗೆ. ಇದೊಂದು ಮುಗಿಯಾದ ಕತೆ ಹೋಗ್ತಾನೆ ಇದೆ. ಕ್ಲೀನ್ ಸ್ವೀಪ್. ಇದರ ವಿನ್ನರ್ ಶಿವರಾಜ್ KR ಪೇಟೆ. ಅವ್ರು ನಮ್ ಗೆಸ್ಟ್ ಅವರೇ ಗೆಲ್ಲಿ ಅನ್ನೋದು ನನ್ನ ಆಶಯ ಆಗಿತ್ತು. ಸುಮ್ನೆ ಇರಿ, ಇದನ್ನ ಮಲಾಯ್ಕ್ ಅವ್ರಿಗೆ ಕೊಡ್ಬೇಕು. ಕಂಗ್ರ್ಯಾಚುಲೇಷನ್ಸ್. ಇದೀಗ ಸೊ ಇನ್ನೊಂದು ಗಿಫ್ಟ್ ನಾವು ಮಲಾಯ್ಕ್ ಅವ್ರಿಗೆ ಕೊಡ್ತಾ ಇದೀವಿ. ಈಗ ಸಿನಿಮಾ ಯಾಕೆ ಬಂದು ಎಲ್ಲರೂ ನೋಡ್ಬೇಕು? ಉಪಾಧ್ಯಕ್ಷ ಫಸ್ಟ್ ಟೈಮು ಇಷ್ಟು ದಿನ ಒಂದು ಕಮಿಡಿಯನ್ ಆಗಿ ಮಾಡಿ ಫಸ್ಟ್ ಟೈಮು ಒಂದು ಹೀರೋ ಆಗಿ ಮಾಡಿದ್ದೀನಿ. ದಯಮಾಡಿ ನಮ್ಮ ಚಿತ್ರನ ನೋಡ್ರಿ, ಹಾರಿಸ್ರಿ, ಬೆಳೆಸಿ. ನಾನು ಫಸ್ಟ್ ಸಿನಿಮಾ ಹೀರೋಯಿನ್ ಆಗಿ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಹಾಗೆ ಈ ಒಂದು ಸಿನಿಮಾ 100% ಎಂಟರ್ಟೈನ್ಮೆಂಟ್. ಈಗಿನ ಸಿನಿಮಾಗಳು ತುಂಬ ಸೀರಿಯಸ್ಸು ಥ್ರಿಲ್ಲರ್ ಆ ಥರ ಇರೋ ಮಧ್ಯದಲ್ಲಿ ನಮ್ಮದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾವು ಸಿನಿಮಾಗಳಲ್ಲಿ ಚಿಕ್ಕಣ್ಣವ್ರು ಇದ್ದಾರೆ ಅಂತಂದ್ರೆ ಸಾಕು, ಚಿಕ್ಕಣ್ಣವ್ರ ಸೀನ್ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ವಿ ಥಿಯೇಟ್ರಿಗೆ ಹೋದ್ರೂ ಕೂಡ. ಆದರೆ ಇವಾಗ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಾಯಕನ ಪಟ್ಟ ಧರಿಸಿ ಮೊದಲನೇ ಸಿನಿಮಾದ ನಾಯಕನಾಗಿ ಅಭಿನಯಿಸ್ತಿರ್ತಕ್ಕಂಥ ಉಪಾಧ್ಯಕ್ಷ ಚಿತ್ರ ನಿಜವಾಗ್ಲೂ ಕೂಡ ಗೆಲ್ಲಬೇಕು, ಖಂಡಿತ ಗೆಲ್ಲುತ್ತೆ. ಯಾಕಂದರೆ ನಮ್ಮ ಕನ್ನಡದ ಪ್ರೀತಿಯ ಮಗ ಅವರು. ಸೊ ಎಲ್ಲ ಕನ್ನಡಿಗರು ಈ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು ಅನ್ನೋದು ನನ್ನ ಆಶಯ. ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಬಹಳಷ್ಟು ಹೊತ್ತು ಉಪಾಧ್ಯಕ್ಷತೆ ಚಿತ್ರದ ಬಗ್ಗೆ ನಮ್ಮ ಜೊತೆ ತಮ್ಮ ಮಾತುಗಳನ್ನು ಹಂಚಿಕೊಂಡಂಥ ನಮ್ಮ ಪ್ರೀತಿಯ ಸಿಹಿಯಾದ ಸಪೋಟ ಚಿಕ್ಕು ಅವ್ರಿಗೆ ನಮ್ಮ ಚಾನೆಲ್ಗೆ ಬಂದಿರೋದಕ್ಕೆ ನಿಮ್ಗೊಂದು ಪ್ರೀತಿಯ ಗಿಫ್ಟ್ ಇದೆ. ಅಪ್ಪು ಸರ್, ಉಪಾಧ್ಯಕ್ಷ ಚಿತ್ರಕ್ಕೆ ಪವರ್ ಸ್ಟಾರ್ ಪವರ್ ಇರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೊ ಮಚ್. ತಗೊಳ್ಳಿ ನಿಮ್ಮ ಪಾರ್ಟಿಸಿಪೇಷನ್ಗೋಸ್ಕರ.
ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಖಂಡಿತವಾಗ್ಲೂ ಒಳ್ಳೆ ಹೃದಯಗಳೆಲ್ಲ ಸೇರ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ, ಉಪಾಧ್ಯಕ್ಷ ಅನ್ನೋ ಸಿನಿಮಾ. ಸೊ ಈ ಸಿನಿಮಾನ ತಪ್ಪದೆ ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ನೋಡಿ ಚಿಕ್ಕಣ್ಣನ ಗೆಲ್ಲಿಸ್ಬೇಕು, ಕನ್ನಡದ ಚಿತ್ರವನ್ನ ಗೆಲ್ಲಿಸ್ಬೇಕು, ಉಪಾಧ್ಯಕ್ಷನನ್ನ ಗೆಲ್ಲಿಸ್ಬೇಕು. ಅಪ್ಪಟ ಕನ್ನಡದ ಕಲಾವಿದರಿದ್ದಾರೆ, ಮಲಾಯ್ಕಾ ಇದ್ದಾರೆ, ಶಿವು ಅವರಿದ್ದಾರೆ, ಚಿಕ್ಕಣ್ಣ ಅವರಿದ್ದಾರೆ, ಸಾಧು ಕೋಕಿಲಾ ಸರ್ ಇದ್ದಾರೆ, ರಂಗಣ್ಣ ರಘು ಸರ್ ಇದ್ದಾರೆ. ಇವರೆಲ್ಲರ ಗೆಲುವು ಈಗ ಚಿತ್ರಮಂದಿರಗಳಲ್ಲಿ ನೀವು ಬಂದು ನೋಡಿದಾಗ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.